ಜಿ ಸಂವಾದಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಸ್ನೇಹಿತರೆ, ಕೋವಿಡ್-19 ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ಸಾಕಷ್ಟು ಸಾವು ನೋವುಗಳನ್ನು ನಮ್ಮ ಕಣ್ಣು ಮುಂದೆಯೇ ಕೂಡ ನಾವು ನೋಡಿದ್ದೀವಿ, ಸಾಕಷ್ಟು ಸಾವುಗಳನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಈ ಕೋವಿಡ್ ಮಹಾಮಾರಿ ಇನ್ನೂ ಸಂಪೂರ್ಣವಾಗಿ ತೊಲಗಿಲ್ಲ. ಈಗಾಗಲೇ ದೇಶಕ್ಕೆ ಮಂಕಿ ಪಾಕ್ಸ್ನ ಭೀತಿ ಎದುರಾಗಿದೆ. ಇದರಿಂದ ಜನರು ಭಯಭೀತರಾಗಿದ್ದಾರೆ. ಟೋಟಲ್ ಆಗಿ 70ಕ್ಕೂ ಹೆಚ್ಚು ದೇಶಗಳಲ್ಲಿ 16,000ಕ್ಕೂ ಹೆಚ್ಚು ಪ್ರಕರಣಗಳು, ಈ ಮಂಕಿ ಪಾಕ್ಸ್ ಪ್ರಕರಣಗಳು ಇದೀಗ ದಾಖಲಾಗಿರೋದು. ಒಟ್ಟಾರೆಯಾಗಿ 5 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ನಮ್ಮ ಭಾರತಕ್ಕೂ ಕೂಡ ಈ ಮಂಕಿ ಪಾಕ್ಸ್ ಎಂಟ್ರಿ ಆಗಿದೆ. 4 ಮಂದಿಗೆ ಈ ಸೋಂಕು ಕೂಡ ಹರಡಿದೆ. ಜನರೆಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಹಾಗಾದ್ರೆ ಈ ಮಂಕಿ ಪಾಕ್ಸ್ ಕೋವಿಡ್-19ಗಿಂತ ಹೆಚ್ಚು ಅಪಾಯಕಾರಿನಾ ಅಥವಾ ಇಲ್ವಾ? ಇದು ಯಾವ ರೀತಿ ಹರಡುತ್ತೆ, ಇದರ ರೋಗ ಲಕ್ಷಣಗಳು ಯಾವ ರೀತಿ ಅನ್ನೋದರ ಕುರಿತಾಗಿ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದೇ ಇವತ್ತಿನ ವಿಶೇಷ. ಮಂಕಿ ಪಾಕ್ಸ್ ಭೀತಿ, ನಿರ್ಲಕ್ಷ್ಯ ಮಾಡಿದ್ರೆ ಆಪತ್ತು. ಸ್ನೇಹಿತರೆ, ಈ ಕುರಿತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಹಿರಿಯ ವೈದ್ಯರಾಗಿರುವಂತಹ ಡಾಕ್ಟರ್ ಆಂಜನಪ್ಪನವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮತ್ತೊಬ್ಬರಾಗಿರುವಂತಹ ವೈದ್ಯರು ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಸರ್ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಂಜನಪ್ಪ ಸರ್, ಮೊದಲಿಗೆ ನಿಮ್ಮನ್ನೇ ಕೇಳ್ತೀನಿ. ಎಲ್ಲ ಜನರು ಭಯಭೀತರಾಗಿದ್ದಾರೆ. ಯಾಕಂದ್ರೆ ಕೊರೋನಾ ವೈರಸ್ನಿಂದ ಏನೇನು ಆಗೋಯ್ತು ಕಳೆದ 3-4 ವರ್ಷಗಳಿಂದ ಅಂತ ಎಲ್ರಿಗೂ ಗೊತ್ತಿದೆ. ಮಂಕಿ ಪಾಕ್ಸ್ ಅನ್ನೋ ವೈರಸ್ ಎಂಟ್ರಿ ಕೊಟ್ಟಿದೆ. ಇದು ಮುಖ್ಯವಾಗಿ ಜನ ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಭಯ ಬೀಳಬಹುದಾ ಈ ವೈರಸ್ನಿಂದ ಅಂತ? ನಿಜವಾಗ್ಲೂ ಇಲ್ಲಮ್ಮ. ಇದೇ ವೈರಸ್ ವ್ಯಾರಿಯೋಲಾ ವೈರಸ್ ಅಂತೀವಿ ನಾವು. ಇವತ್ತು ಏನು ಮಂಕಿ ಪಾಕ್ಸ್ ಅಂತ ನೋಡ್ತೀವಲ್ಲ, ಇದು ನಾವು ಚಿಕ್ಕ ಹುಡುಗರಾಗಿದ್ದಾಗೆ ಸ್ಮಾಲ್ ಪಾಕ್ಸ್, ದಡಾರ ಅನ್ನೋರಲ್ಲ, ಅದು ಗ್ಲೋಬಲ್ ಎರಾಡಿಕೇಶನ್ ಆಗೋಯ್ತು. ಸೊ ಅದಾದ್ಮೇಲೆ ಇಂಡಿಯಾ 1977ಗೆ ಎರಾಡಿಕೇಶನ್ ಆಗೋಯ್ತು. ಈ ಕಾಯಿಲೆ ಇದೆಯಲ್ಲ, ಇವತ್ತು ಏನು ಮಂಕಿ ಪಾಕ್ಸ್ ನೋಡಿದ ಸಿಮಿಲರ್ ವೈರಸ್, ಅದು ಆಗ್ಲೂ ಇತ್ತು. 400 ಕೇಸಸ್ 1970 ಒಳಗೆ ರಿಪೋರ್ಟ್ ಆಗಿದೆ. ಬಟ್ ಇದಕ್ಕೆ ಮಹತ್ವ ಇರಲಿಲ್ಲ. ಯಾಕಂದ್ರೆ ಸ್ಮಾಲ್ ಪಾಕ್ಸ್ ನಿಂದ ಮಿಲಿಯನ್ಸ್ ಆಫ್ ಪೀಪಲ್ ಸತ್ತೋಗೋರು, ತುಂಬಾ ಜನ ಕಳ್ಕೊಳ್ಳೋರು. ಬಟ್ ಅವತ್ತು ಇದಕ್ಕೆ ಅಷ್ಟು ಮಹತ್ವ ಇರಲಿಲ್ಲ. ಇವತ್ತು ಬಂದಿದೆ. ಬಟ್ ಇಷ್ಟಂತೂ ಹೇಳ್ತೀವಿ ನಾವು, ನೀವೆಲ್ಲ ಡಿಸ್ಕಸ್ ಮಾಡ್ದಂಗೆ ಕೋವಿಡ್ನ 2ನೇ ಅಲೆ ಆದ್ಮೇಲೆ ಜನ ಭಯಭೀತರಾಗೋದು. ಏನಪ್ಪ, ಒಂದು ವೈರಸ್ ಭಯ ಬರುತ್ತೆ. ಆದ್ರೆ ಈ ಪರ್ಟಿಕ್ಯುಲರ್ ವೈರಸ್ ಮಂಕಿ ಪಾಕ್ಸ್, ಇಟ್ಸ್ ಎ ಪಾಕ್ಸ್ ವೈರಸ್, ಇಟ್ಸ್ ಎ ನಾನ್ ಡೇಂಜರಸ್ ವೈರಸ್. ಸ್ಪ್ರೆಡ್ಡಿಂಗು ಕಡಿಮೆ, ಕಿಲ್ಲಿಂಗು ಕಡಿಮೆ. ಅಷ್ಟಂತೂ ಮೊದಲನೇ ರಿಯಾಕ್ಷನ್ ಆಗಿ ನಾನು ನಿಮ್ಗೆ ಹೇಳಬಲ್ಲೆ. ದಯವಿಟ್ಟು ಯಾರು ಹೆದರ್ಕೋಬೇಡಿ. ಇದು ಅವೇರ್ನೆಸ್ ನೋಡಿ. ಯಾವುದೇ ಒಂದು ಸಾಂಕ್ರಾಮಿಕ ರೋಗವನ್ನ ತಡೆಗಟ್ಟುವುದು ಬಹಳ ಮುಖ್ಯ. ಬಂದ ಮೇಲೆ ಒದ್ದಾಡೋದ್ರ ಬದಲು ಅದಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅದಕ್ಕೆ ನೀವು ಕೂತ್ಕೊಂಡು ಇವತ್ತು ಡಿಸ್ಕಸ್ ಮಾಡೋ ಡಾಕ್ಟರ್ ಜೊತೆಯಲ್ಲಿ ಜನಗಳಿಗೆ ಒಂದು ಅರಿವು ಮೂಡಿಸೋಣ. ಭಯ ಬೀಳೋದು ಬೇಡ, ಬಟ್ ಅರಿವು ಮಾತ್ರ ಇರಲಿ. ಯಾಕಂದ್ರೆ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ. ಮನುಷ್ಯನಿಂದ ಮನುಷ್ಯನಿಗೆ ಹರಡೋದು. ಇವತ್ತು ಮಂಕಿಯಿಂದ ಮನುಷ್ಯನಿಗೆ ಬಂದಿದೆ, ಬಟ್ ಅನ್ಫಾರ್ಚುನೇಟ್ಲಿ ಮನುಷ್ಯನಿಂದ ಮನುಷ್ಯನಿಗೆ ಹೋಗುತ್ತೆ ಮತ್ತೆ. ಆದ್ದರಿಂದ ದಯವಿಟ್ಟು ಯಾರಾದರೂ ಈ ಮಂಕಿ ಪಾಕ್ಸ್ ಬಂದರೆ ರೋಗ ಲಕ್ಷಣಗಳ ಬಗ್ಗೆ ಆಮೇಲೆ ನಾವು ಮಾತಾಡೋಣ. ಅಂಥವ್ರನ್ನ ಡೆಫಿನೆಟ್ಲಿ ಐಸೋಲೇಟ್ ಮಾಡಬೇಕು. ಅದ್ರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡೋಣ. ಇಟ್ಸ್ ಎ ನಾನ್ ಡೇಂಜರಸ್ ವೈರಲ್ ಇನ್ಫೆಕ್ಷನ್ ಅಷ್ಟಂತ ಹೇಳ್ಬೋದು. ಎಸ್ ಸ್ನೇಹಿತರೆ, ನಮ್ಮ ಜೊತೆ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಬಸವರಾಜ್ ಸರ್ ಝೂಮ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸೌಮ್ಯ. ಎಸ್ ಸುನಿಲ್ ಸರ್, ಮಂಕಿ ಪಾಕ್ಸ್ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್? ಇಲ್ಲ, ಇದು ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಜಾಸ್ತಿ ಇದೆ. ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಕಂಡು ಬರುತ್ತೆ. ಇದು ಕಾರಣ, ಇದ್ರ ಸಿಂಪ್ಟಮ್ಸ್ ಬಂದ್ಬಿಟ್ಟು ಕೆಮ್ಮು, ನೆಗಡಿ, ಜ್ವರ, ಶೀತ, ಲಿಂಫೆಡ್ನೋಪತಿ ಇರುತ್ತೆ, ಒಂದು ಗಂಟಾಗಿರುತ್ತೆ. ಬೇಸಿಕ್ ಪ್ರೈಮರಿ ಕೇರ್ನ ಅದಕ್ಕೆ ತಗೊಂಡ್ರೆ ಸರಿ ಹೋಗುತ್ತೆ. ಭಯ ಬೀಳುವಂಥದ್ದೇನಿಲ್ಲ. ನಮ್ಮ ಸರ್ ಹೇಳಿದ ಹಾಗೆ ಪ್ರಿವೆನ್ಷನ್ ಇಸ್ ದಿ ಬೆಟರ್ ದನ್ ಕ್ಯೂರ್ ಅಂತ. ಹಾಗಾಗಿ ಅದನ್ನ ಮಾಡಬೇಕಾಗುತ್ತೆ. ಓಕೆ, ಬಸವರಾಜ್ ಸರ್, ನೀವೇನು ಹೇಳಕ್ ಇಷ್ಟಪಡ್ತೀರಾ ಮಂಕಿ ಪಾಕ್ಸ್ ವೈರಸ್ ಬಗ್ಗೆ? ಇದು ಮಂಕಿ ಪಾಕ್ಸ್ ಈಗ ನಾವೆಲ್ಲ ನೋಡಿರ್ಬೋದು, ಡೆಲ್ಲಿನಲ್ಲಿ ಫಸ್ಟ್ ಕೇಸ್ ರಿಪೋರ್ಟ್ ಆಗಿರೋದು. ಸೊ ಈ ವೈರಸ್ ಇನ್ಫೆಕ್ಷನ್ ಮೊದಲೆಲ್ಲ ಈ ಯುರೋಪಿಯನ್ ಕಂಟ್ರೀಸ್ ಅಲ್ಲೆಲ್ಲ ಇತ್ತು. ಈಗ ನಮ್ಮ ಭಾರತ ದೇಶದಲ್ಲಿ ಇರಲಿಲ್ಲ, ಈಗ ರಿಪೋರ್ಟ್ ಆಗಿದೆ. ಈ ವೈರಸ್ ಬಂದ್ಬಿಟ್ಟು ಇದು ನಾರ್ಮಲ್ ವೈರಲ್ ಇನ್ಫೆಕ್ಷನ್ ಏನಿದೆಯೋ ಅದೇ ತರ ಇರುತ್ತೆ ಇದು. ಹಾಗಾಗಿ ಬಿಟ್ಟು ಜನಗಳು ಇದ್ರ ಬಗ್ಗೆ ಜಾಸ್ತಿ ಭಯ ಪಡುವಂಥದ್ದು ಬೇಕಿಲ್ಲ. ನಮ್ದು ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಈ ವೈರಸ್
ಸ್ಪ್ರೆಡ್ ಆಗೋದು ಹೆಂಗಪ್ಪ ಅಂದ್ರೆ, ಈಗ ನಮಗೆ ಕೋವಿಡ್ ಇಲ್ಲಿವರೆಗೆ ನಾವೀಗ 2 ವರ್ಷದಿಂದ ನೋಡ್ತಾ ಇದ್ವಿ, ಕೋವಿಡ್ ಇನ್ಫೆಕ್ಷನ್ ಸಾಕಷ್ಟು ಇದರಿಂದ ಅದು ಮೋರ್ ಆಫ್ ಎನ್ ಏರೋಸಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತಾ ಇದ್ವಿ. ಈ ಮಂಕಿ ಪಾಕ್ಸ್ ವೈರಸ್ ಹೆಂಗೆ ಅಂದ್ರೆ, ಇಟ್ ಇಸ್ ಒಬ್ಬರಿಂದ ಒಬ್ಬರಿಗೆ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾಗ, ಜಸ್ಟ್ ನಾವು ಒಬ್ಬರಿಂದ ಒಬ್ರು ಜೊತೆಗಿದ್ದ ತಕ್ಷಣ ಸ್ಪ್ರೆಡ್ ಆಗಲ್ಲ. ಇದು ಯಾವ್ದು ಕೋವಿಡ್ ನಲ್ಲಿ ನೀವು ಒಂದು 5 ನಿಮಿಷ ಒಂದು 10 ನಿಮಿಷ ಅವ್ರ ಜೊತೆಗೆ ಬಿಟ್ಟಿದ್ರೆ ಸಾಕಾಗಿತ್ತು. ಇದು ಆ ತರ ಅಲ್ಲ, ಇದು ಬಿಗ್ಗರ್ ಡ್ರಾಪ್ಲೆಟ್ಸ್ ಅಂತ ಇರುತ್ತೆ. ಬಿಗ್ಗರ್ ಡ್ರಾಪ್ಲೆಟ್ಸ್ ಇರೋದ್ರಿಂದ ಆ ಡ್ರಾಪ್ಲೆಟ್ಸ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ಸೇ ಇನ್ ಜನರಲಿ ವಾಟ್ ಎವರ್ ದ ಸೈಂಟಿಫಿಕ್ ಎವಿಡೆನ್ಸ್ ಏನಂದ್ರೆ, ನಾವು ಒಂದು 3 hours ಒಂದು 2 ಮೀಟರ್ ಡಿಸ್ಟೆನ್ಸ್ಗಿಂತ ಕೆಳಗಡೆ ಕಡಿಮೆ ಇದ್ದು ಆ ಅಂತರದಲ್ಲಿ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾಗ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಸ್ಕೂಲಲ್ಲಿ ಇರ್ಬೋದು ಅಂತದಲ್ಲಿ. ಆಮೇಲೆ ಇದು ನಾರ್ಮಲ್ ಆಗಿ ಈ ಮಂಕಿ ಪಾಕ್ಸು ಬಹಳ ಡೇಂಜರಸ್ ಏನಲ್ಲ, ಬಟ್ ಕೆಲವರಲ್ಲಿ ಡೇಂಜರಸ್ ಇರುತ್ತೆ. ಈಗ ಮಕ್ಕಳುಗಳಲ್ಲಿ ಡೇಂಜರಸ್ ಇರಬಹುದು, ಚಿಕ್ಕ ಮಕ್ಕಳುಗಳಲ್ಲಿ. ಅದೇ ರೀತಿಯಲ್ಲಿ ಇಮ್ಯುನೋ ಕಾಂಪ್ರಮೈಸ್ ಪರ್ಸನ್ ಅಂತಾರೆ. ಇಮ್ಯುನೋ ಕಾಂಪ್ರಮೈಸ್ ಪರ್ಸನ್ ಅಂದ್ರೆ ಈಗ ಯಾರೋ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತಗೊತಾ ಇರ್ತಾರೆ, ಆಮೇಲೆ ಇನ್ಯಾವುದೋ ಕಾಯಿಲೆಗೆ ಸ್ಟೀರಾಯ್ಡ್ಸ್ ತಗೊತಾ ಇರ್ತಾರೆ, ಕೀಮೋಥೆರಪಿ ಡ್ರಗ್ಸ್ ತಗೊತಾ ಇರ್ತಾರೆ. ಅದೇ ರೀತಿ ಪ್ರೆಗ್ನೆಂಟ್ ವುಮೆನ್ ಇರ್ಬೋದು, ಗರ್ಭಿಣಿಯರಿರ್ಬೋದು, ಮಕ್ಕಳಿಗೆ ಹಾಲು ಕುಡಿಸುವಂಥ ತಾಯಿಯಂದ್ರು ಇರ್ಬೋದು. ಇಂಥವ್ರುಗಳಲ್ಲಿ ಬಂದಾಗ ಮಾತ್ರ ಇದು ಸೀರಿಯಸ್ ಆಗುವಂಥದ್ದು ಇರುತ್ತೆ. ಇಲ್ಲ ಅಂದರೆ ಸಾಧಾರಣವಾಗಿ ಇದು ಡೇಂಜರಸ್ ಇರೋದಿಲ್ಲ. ತಕ್ಷಣವಾಗಿ ಒಂದು ಸೇ 1 week ಅಥವಾ 2 weeks ಅಲ್ಲಿ ಹುಷಾರಾಗುತ್ತೆ. ಬಟ್ ಈಗ ಎಪಿಡಮಿಯಾಲಜಿಕಲ್ ಆಸ್ಪೆಕ್ಟ್ ಇರೋದ್ರಿಂದ ನಾವು 3 weeks ತನಕ ಇವ್ರನ್ನ ಮಂಕಿ ಪಾಕ್ಸ್ ಬಂದವರು ನಾವು ಐಸೋಲೇಟ್ ಮಾಡಿದ್ರೆ, ಐಸೋಲೇಟ್ ಮಾಡೋ ಉದ್ದೇಶ ಏನಂದ್ರೆ ಅವರಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತೀವಿ, ಎಪಿಡಮಿಯಾಲಜಿಕಲ್ ಸರ್ವೆ ಮಾಡಿ. ಎಸ್, ಇನ್ನು ಆಂಜನಪ್ಪ ಸರ್, ಇದೀಗ ಮನುಷ್ಯನ್ಗೆ ಮೊದಲನೇದಾಗಿ ಬೇಕಾಗಿರೋದು ಧೈರ್ಯ. ಅದಾದ್ಮೇಲೆ ರೋಗ ನಮಗೆ ಬಂದ್ಬಿಡುತ್ತಾ, ಹರಡುತ್ತಾ, ಏನಾಗುತ್ತೆ, ನಾವು ಸಾವನ್ನಪ್ತೀರಾ, ಅದಕ್ಕೆಲ್ಲಕ್ಕಿಂತ ಮುಂಚೆ ನಾವು ಧೈರ್ಯವಾಗಿರ್ಬೇಕು. ಯಾಕಂದ್ರೆ ಈಗ ನಾವು ಆ ಫೋಟೋಸಲ್ಲಿ ನೋಡ್ತಾ ಇದ್ರೆ, ಆ ಚಿತ್ರಗಳನ್ನ ನೋಡ್ತಾ ಇದ್ರೇನೆ ನಮಗೆ ಭಯ ಆಗುತ್ತೆ. ಸೊ ಧೈರ್ಯ ತುಂಬೋದಕ್ಕೆ ಜನರಲ್ಲಿ ನಿಮ್ಮ ಮಾತುಗಳು. ಅಮ್ಮ ಬಸವರಾಜ್ ಅವರು ಮಕ್ಕಳ ಡಾಕ್ಟರ್, ಅವ್ರು ಹೇಳ್ದಂಗೆ ನಿಜವಾಗ್ಲೂ ಮಕ್ಕಳಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ನೀವು ತೋರಿಸ್ತಿದಿಲ್ಲ ಕೈ ಮೇಲೆ, ಅವನ್ನೆಲ್ಲ ಪ್ಯಾಪ್ಯುಲ್ಸು ಪಸ್ಟ್ಯೂಲ್ಸ್ ಅಂತೀವಿ ನಾವು. ಮೊದಲು ಪ್ಯಾಪ್ಯುಲ್ ಶುರುವಾಗುತ್ತೆ, ಆಮೇಲೆ ವ್ಯಾಕ್ಯೂಲ್ ಆಗುತ್ತೆ, ಆಮೇಲೆ ಪಸ್ಟ್ಯೂಲ್ ಆಗುತ್ತೆ. ಅದನ್ನ ನೋಡಿದ್ರೆ ನಿಜವಾಗ್ಲೂ ಭಯ ಅನ್ಸುತ್ತೆ ಯಾರಿಗೆ. ಇದನ್ನ ಬಹಳ ಕಾಮನ್ ಆಗಿ ನೋಡಿದೀವಿ ಮಕ್ಕಳಲ್ಲಿ. ಇಡೀ ಊರ್ನಾಗೆ ನಾವು ಚಿಕ್ಕ ಹುಡುಗರಾಗಿದ್ದಾಗೆ ಮೈ ತುಂಬ ಹಿಂಗೆ ಬರೋದು, ಅವೆಲ್ಲ ಬಿದ್ದೋದ್ಮೇಲೆ ಮಾರ್ಕ್ಸ್ ಉಳಿಯೋದು. ಈ ಮಂಕಿ ಪಾಕ್ಸ್ ನಲ್ಲಿ ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ ನಾವು, 14 ದಿನ. ಬಟ್ ಅದರಿಂದನೇ ಆ ಕ್ಯಾಪ್ಸ್ ಇದಾವಲ್ಲ, ಅದರಲ್ಲಿ ವೈರಸ್ ಇರುತ್ತೆ. ಸೊ ಕ್ಲೋಸ್ ಕಾಂಟ್ಯಾಕ್ಟ್ ಅಂದ್ರೆ ಉದುರೋಗ್ತಾವಲ್ಲ, ಅದನ್ನೆಲ್ಲ ಸುಟ್ಟಾಕಬೇಕು, ಅವ್ರನ್ನ ಐಸೋಲೇಟ್ ಮಾಡಿಡಬೇಕು. ಇನ್ಫ್ಯಾಕ್ಟ್ ಅವ್ರನ್ನ ಯಾರನ್ನೂ ಯಾವುದು ನರ್ಸಿಂಗ್ ಹೋಮ್, ಜನರಲ್ ಹಾಸ್ಪಿಟಲ್ ಇಟ್ಕೊಳ್ಳಂಗಿಲ್ಲ. ಐಸೋಲೇಷನ್ ಹಾಸ್ಪಿಟಲ್ ಅಂತ ಓಲ್ಡ್ ಮಡ್ರಾಸ್ ರೋಡ್ನಾಗಿದೆ, ಇನ್ಫೆಕ್ಷಿಯಸ್ ಡಿಸೀಸ್ ಅಂತ. ಸೊ ಜನಗಳಿಗೆ ಏನು ಹೇಳ್ಬೇಕಂದ್ರೆ, ವೈದ್ಯನಾಗಿ ಅಪ್ಪ ಅವ್ನು ನೋಡಿ ಹೆದರ್ಕೋಬೇಡಿ, ಅದು ನೋಡ್ಲಿಕ್ಕೆ ಒಂಥರ ಕಾಣುತ್ತೆ, ಅದು ಮಾರ್ಕ್ ಉಳಿಯೋದಿಲ್ಲಮ್ಮ, ಅದೊಂದು ತಿಳ್ಕೊಬೇಕು. ಚಿಕನ್ ಸ್ಮಾಲ್ ಪಾಕ್ಸ್ನಾಗ ಉಳಿಯೋದು ಮಾರ್ಕು, ಕಣ್ಣುಗಳು ಹೋಗೋದು. ಬಟ್ ಈ ಪರ್ಟಿಕ್ಯುಲರ್ ಡಿಸೀಸು ಈ ಲೆಸ್ ವಿರುಲೆಂಟ್ ಅಂತೀವಿ ನಾವು. ಅದೇ ವೈರಸ್ ಆದರೂ ಕೂಡ ಇದ್ರ ಜೀನ್ಸೇ ಬೇರೆ, ಜಿನೋಮ್ ಅಂತೀವಿ ನಾವು ವೈರಸ್ಗಳಿಗೆ. ಅದರಿಂದ ದಯವಿಟ್ಟು ಇವತ್ತು ಡಿಸ್ಕಸ್ ಮಾಡೋ ಉದ್ದೇಶನೇ ಅದೇ. ಕ್ವಾಲಿಫೈಡ್ ಡಾಕ್ಟರ್ಸ್ ಕೂತಿದ್ದೀವಿ, ನೀವು ಕರೆಕ್ಟ್ ಕ್ವಶನ್ ಕೇಳ್ತಿದ್ದೀರಿ. ಸೊ ನಾವು ಡಾಕ್ಟರ್ಗಳಾಗಿ ಅವ್ರಿಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡಬೇಕು. 1 ವಾರ ಇರುತ್ತಮ್ಮ ಅಷ್ಟೇ, ಅವು ಬಿದ್ದೋಗ್ತಾವೆ, ಅವು ಏನು ಮಾರ್ಕ್ ಉಳಿಯೋದಿಲ್ಲ, ಎಲ್ಲ ಕಲೆನೂ ಇರೋದಿಲ್ಲ ಇದರೊಳಗೆ. ಚಿಕನ್ ಪಾಕ್ ಸ್ಮಾಲ್ ಪಾಕ್ನ ಮಾತ್ರ ಇವತ್ತು ನೋಡಿ, ಚಿಕನ್ ಪಾಕ್ಸ್ ಬಂದೋದ್ರೂ ಕೂಡ ಇರಲ್ಲ. ಹರ್ಪೀಸ್ ಅಂತ ಬರುತ್ತೆ, ಅದರಲ್ಲೂ ಕೂಡ ಬಕ್ಕೆಗಳು ಇರಲ್ಲ, ಸುಮ್ಮನೆ ಒಂಚೂರು ಕಲೆ ಇರುತ್ತೆ. ಇದರಲ್ಲಂತೂ ಹಂಗಾಗಲ್ಲ. ಅಂಡ್ ನಂಬರ್ ಆಫ್ ಕೇಸಸ್ ನೀವು ಹೇಳ್ದಂಗೆ ಇದುವರೆಗೂ ನಮ್ಮ ದೇಶಕ್ಕೆ ಬಂದಿರೋದು ಬಹಳ ಕಡಿಮೆ. ಅಂಡ್ ಈಗಲೂ ಕೂಡ ಒಂದು ಸರ್ವೇಲೆನ್ಸ್ ಸೆಂಟರ್ ಎಲ್ಲಿದೆ ಅಂದರೆ ಆಫ್ರಿಕಾ ಒಳಗಿದೆ. WHO ಸರ್ವೇಲೆನ್ಸ್ ಸೆಂಟ್ರು ಈ ವೈರಸ್ಗೆಲ್ಲ. ಯಾಕಂದರೆ ಅಲ್ಲಿಂದನೇ ಇವೆಲ್ಲ ಮಂಕಿ ಶುರುವಾಗಿದ್ದು, ಆಮೇಲೆ ಯುರೋಪ್ಗೆ ಹೋಯ್ತು, ಇವತ್ತು ನಮ್ಮ ಕಂಟ್ರಿಗೂ ಬಂದಿದೆ. ಈ ನಮ್ಮ ಡಿಸ್ಕಷನ್ ಇಂದ ಜನಗಳಿಗೆ ಒಂದು ತಿಳುವಳಿಕೆ, ಒಂದು ಅರಿವು, ಇಷ್ಟೊಂದು ಸತ್ಯ. ಮಂಕಿ ಪಾಕ್ಸ್ ಅಂತ ಇದೆ, ಇದು ಮಂಕೀಸ್ ಇಂದ ಬಂದಿರೋದಾ ಅಂತ ಮಾನವರಿಗೆ. ಝೂನೋಸಿಸ್ ಅಂತೀವಮ್ಮ ನಮ್ಮ ಭಾಷೆಯಲ್ಲಿ. ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವ ಕಾಯಿಲೆಗಳು ಝೂನೋಟಿಕ್ ಡಿಸೀಸ್ ಅಂತೀವಿ. ಈ ಪರ್ಟಿಕ್ಯುಲರ್ ಡಿಸೀಸು ಮೋಸ್ಟ್ಲಿ ಮಂಕಿಯಿಂದ, ಬೇರೆ ಪ್ರಾಣಿಯಿಂದನೂ ಬರ್ಬೋದು ಅಂತ ನಮ್ಮ ಕಮ್ಯುನಿಟಿ ಮೆಡಿಸಿನ್ ಬುಕ್ನಲ್ಲಿ ಮೆನ್ಷನ್ ಮಾಡ್ತಾರೆ. ಬಟ್ ಮೈನ್ಲಿ ಮಂಕಿಯಿಂದ ಬರೋದ್ರಿಂದ ಮಂಕಿ ಡಿಸೀಸ್ ಅಂತ ಅದ್ರ ಹೆಸರಿಟ್ಟಿದ್ದಾರೆ. ಸೊ ನ್ಯಾಚುರಲಿ ಅದರಿಂದ ಮನುಷ್ಯರಿಗೆ ಬರುತ್ತೆ, ಆಮೇಲೆ ಮನುಷ್ಯರಿಂದ ಮನುಷ್ಯರಿಗೆ ಹೋಗುತ್ತೆ, ಅದ್ರೊಳಗೆ ಏನು ಡೌಟ್ ಏನಿಲ್ಲ. ಓಕೆ, ಎಸ್ ಸುನಿಲ್ ಸರ್, ಹಾಗಾದ್ರೆ ಇದು ಈಗ ಮನುಷ್ಯನಿಂದ ಮತ್ತೆ ಪ್ರಾಣಿಗೆ ಹರಡುತ್ತೆ. ಯಾಕಂದ್ರೆ ಅಳಿಲ್ಗದು ಸ್ಪ್ರೆಡ್ ಆಗುತ್ತೆ, ಮಂಕಿಯಿಂದ ಬೇರೆ ಪ್ರಾಣಿಗಳು ಬರೋ ಚಾನ್ಸಸ್. ಮನುಷ್ಯರಿಂದ ಪ್ರಾಣಿಗೆ
ಹರಡುತ್ತಾ? ಇವಾಗ ಮನೇಲಿ ಯಾರೋ ಒಬ್ರಿಗೆ ಬಂದಿದೆ, ಮನೆಯಲ್ಲಿ ಹಸು ಇರುತ್ತೆ, ನಾಯಿ ಇರುತ್ತೆ, ಕೋಳಿ ಇರುತ್ತೆ, ಸೊ ಹಿಂಗೆ ಏನಾದ್ರೂ ಹರಡುತ್ತಾ ಮಂಕಿ ಪಾಕ್ಸ್? ಬಟ್ ನಾನು ಗೊತ್ತಿರೋ ಹಾಗೆ ನೋಡಿರೋ ಪ್ರಕಾರ ಹರಡುತ್ತೆ ಅಂತ ಇದೆ. ಬಟ್ ಹಾಗಾಗಿ ಏನಂದ್ರೆ ಇದಕ್ಕೆ ಜಾಸ್ತಿ ಪ್ರಿವೆನ್ಷನ್ ಮೇಜರ್ ತಗೋಬೇಕಾಗಿರೋಂಥದ್ದು. ಕ್ಲೋಸ್ ಕಾಂಟ್ಯಾಕ್ಟ್ ಇರೋಂಥದ್ದು, ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಬಾರ್ದು, ಫಿಸಿಕಲ್ ಕಾಂಟ್ಯಾಕ್ಟ್ ಇರಬಾರ್ದು, ಅಥವಾ ಕಿಸ್ಸಿಂಗ್, ಹಗ್ಗಿಂಗ್, ಕಡ್ಲಿಂಗ್ ಇದೆಲ್ಲ ಮಾಡಬಾರ್ದು. ಐಸೋಲೇಷನ್ ಎಲ್ಲ ಇಡಬೇಕು. ಸರ್ ಹೇಳಿದಾಗೆ ಐಸೋಲೇಷನ್ ಹಾಸ್ಪಿಟ್ಲ್ ಇದೆ, ಸಪ್ರೇಟಾಗಿ 1 to 2 ವೀಕ್ಸಲ್ಲಿ ಅವರು ಪ್ರೈಮರಿ ಕೇರ್ನ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಆಗಿ ಅಲ್ಲಿರೋ ಹತ್ತಿರ ಡಾಕ್ಟರ್ನ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಆಗಿ ಆ ಪ್ರೈಮರಿ ಕೇರ್ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗುತ್ತೆ. ಡಾಕ್ಟರ್ ಹೇಳ್ದಂಗೆ ಅವ್ರನ್ನ ಮನೇಲಿ ಇಟ್ಕೊಳ್ಳೋದೇ ಇಲ್ಲ, ಅವರೇ ನಾಲ್ಕು ಕರಿಯಕ್ಕೆ ಹೋಗಲ್ಲ, ನಾಯಿನ ಮುಟ್ಟಕ್ಕೆ ಹೋಗಲ್ಲ. ಎನಿವೆ ಸೈನ್ಸ್ ಏನು ಹೇಳುತ್ತೆ ಅಂದರೆ ಈ ಡಿಸೀಸ್ ಮಂಕಿಯಿಂದ ಮನುಷ್ಯನ ಬಂದರೆ ಮಣ್ಣಿನಿಂದ ಮಂಕಿ ಬೇರೆ ನಾಯಿಗೆ ಯಾಕೆ ಹೋಗ್ಬಾರ್ದು ಅಂತ ಪಾಸಿಬಿಲಿಟಿ. ಬಟ್ ಡೆಫಿನೆಟ್ಲಿ ಒಂದ್ಸಾರಿ ಈ ರೀಜನ್ ಬಂದ ತಕ್ಷಣ ದಟ್ ಪರ್ಸನ್ ವಿಲ್ ಬಿ ಕ್ವಾರಂಟೈನ್ಡ್ ಆರ್ ಐಸೋಲೇಟೆಡ್. ಬಸವರಾಜ್ ಅವರು ಹೇಳ್ದಂಗೆ. ಎಸ್ ಬಸವರಾಜ್ ಸರ್, ಇದು ಕೊರೋನಾಗಿಂತ ಅತಿ ವೇಗವಾಗಿ ಹರಡ್ತಾ ಇದೆ, ಹೀಗಾಗಿ ಕೊರೋನಾಗಿಂತ ಹೆಚ್ಚಾಗಿ ಹರಡೋ ಚಾನ್ಸಸ್ ಇನ್ನೂ ಹೆಚ್ಚಿದೆಯಾ ಅಂತ? ಈಗ ನೋಡಿ, ನೀವು ಡಾಕ್ಟರ್ ಸುನೀಲ್ ಅವರು ಆಮೇಲಿಂದ ಡಾಕ್ಟರ್ ಅಂಜನಪ್ಪ ಸರ್ ಹೇಳಿದಂಗೆ ಇದು ಸ್ಪ್ರೆಡ್ ಆಗೋದು ಹೆಂಗೆ? ಈಗ ನೀವು ಕೇಳಿದ್ರಿ ಮಂಕಿಯಿಂದ ಸ್ಪ್ರೆಡ್ ಆಗತ್ತ. ವೆನ್ ಯು ಆರ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಮಂಕಿ ಡೆಫಿನೆಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಮಂಗನಿಂದ ನಾವು ಬಹಳ ಹೊತ್ತು ಕಾಂಟ್ಯಾಕ್ಟ್, ಬಟ್ ಆ ಪಾಸಿಬಿಲಿಟಿ ಇರೋದಿಲ್ಲ. ನಾವು ಜಾಸ್ತಿ ಕಾಂಟ್ಯಾಕ್ಟ್ ಮಂಗನ ಜೊತೆಗೆ ಇರೋದಿಲ್ಲ. ಅದನ್ನ ಬಿಟ್ಟರೆ ಮತ್ತೆ ಎಲ್ಲಿಂದ ಸ್ಪ್ರೆಡ್ ಆಗುತ್ತೆ? ಒಬ್ಬ ಮನುಷ್ಯಗೆ ಇನ್ಫೆಕ್ಷನ್ ಆದರೆ ಅವರಿಂದ ಇನ್ನೊಬ್ಬ ಮನುಷ್ಯಗೆ ಸ್ಪ್ರೆಡ್ ಆಗುತ್ತೆ. ದಟ್ ಈಸ್ ಸೆಕೆಂಡ್ ಥಿಂಗ್. ಅದು ಬಿಟ್ರೆ ನಮ್ಮ ಹಳಿಲುಗಳಲ್ಲಿ ಕಾಂಟ್ಯಾಕ್ಟ್ ಇರ್ತೀವಿ. ಈಗ ನಾವು ಕೆಲವೊಂದು ಕಮ್ಯುನಿಟಿಗಳನ್ನ ನಾವು ನೋಡಿರ್ಬೋದು, ಈ ಎಸ್ಪೆಷಲಿ ಬೇಸಿಗೆನಲ್ಲಾದ್ರೆ ಅವರು ಜಾಸ್ತಿ ತೋಟಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇದ್ದು ಅಳಿಲನ್ನು ಒಡೆದು ಬಿಟ್ಟು ತಿನ್ನೋದು, ಆ ತರ ಮಾಂಸವನ್ನ ತಿಂದಾಗ ಅಲ್ಲಿಂದ ಸ್ಪ್ರೆಡ್ ಆಗುತ್ತೆ. ದಟ್ ಈಸ್ ಅ ಥರ್ಡ್ ವೇ ಆಫ್ ವೇರ್ ಇಟ್ ಸ್ಪ್ರೆಡ್ಸ್ ಅಂತ. ಆಮೇಲೆ 4 ರೋಡೆಂಟ್ ಅನಿಮಲ್ಸ್ ಅಂತ ಹೇಳ್ತೀವಿ. ರೋಡೆಂಟ್ ಅನಿಮಲ್ಸ್ಗಳಲ್ಲಿ ಈ ಅಳಿಲು, ಯಾವುದೇ ತರದ ಈ ವೈಲ್ಡ್ ಅನಿಮಲ್ಸ್ ಇರುತ್ತಲ್ಲ, ಅವುಗಳಲ್ಲಿ ಕಾಂಟ್ಯಾಕ್ಟ್ ಬಂದಾಗ ಕೆಲವು ಟೈಮ್ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಈ ನಮಗೆ ಕೋವಿಡ್ ಆಗಿದ್ರೆ ಗಾಳಿನಲ್ಲಿ ಅದೆಲ್ಲ ಸ್ಪ್ರೆಡ್ ಆಗುತ್ತೆ. ಇದು ಇಟ್ ಈಸ್ ನಾಟ್ ಎ ಏರೋಸಲ್ ಡಿಸೀಸ್, ಅಂದ್ರೆ ಗಾಳಿಯಿಂದ ಸ್ಪ್ರೆಡ್ ಆಗುವಂತ ಡಿಸೀಸ್ ಅಲ್ಲ ಇದು. ಮನುಷ್ಯನಿಂದ ಕಾಂಟ್ಯಾಕ್ಟ್ ನಲ್ಲಿ ಬಂದಾಗ, ಅನಿಮಲ್ ನಲ್ಲಿ ಕಾಂಟ್ಯಾಕ್ಟ್ ಬಂದಾಗ, ಮೋರ್ ದನ್ 3 hours ಕಾಂಟ್ಯಾಕ್ಟ್ ನಲ್ಲಿ ಇದ್ದಾಗ, ಆ ತರದ ಸಮಯದಲ್ಲಿ ಬಂದಾಗ ಇದು ನಮ್ಗೆ ಕೋವಿಡ್ ಜಸ್ಟ್ ಒಬ್ರು ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಕೋವಿಡ್ ಇನ್ಫೆಕ್ಷನ್ ಬರೋದು. ಇದು ಆ ತರ. ಸೊ ಹಾಗಾಗ್ಬಿಟ್ಟು ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕೇರ್ಲೆಸ್ ಆಗಿ ಇರೋದಲ್ಲ. ನಾವು ನಮ್ಮ ನಾವು ತಗೋಬೇಕು. ಮಂಕಿ ಪಾಕ್ಸ್ ಲಕ್ಷಣ ಯಾರಿಗಾದ್ರೂ ಇದ್ರೆ ಅವುಗಳ, ಈಗ ನಮ್ಗೆ ಅಂಜನಪ್ಪ ಸರ್ ಕೆಲವೊಂದು ಸ್ಕಿನ್ ಅಲ್ಲಿ ಏನು ಮಂಕಿ ಪಾಕ್ಸ್ ಸಿಂಪ್ಟಮ್ಸ್ ಇದೆ ಅಂತ ಹೇಳಿ, ಮತ್ತು ಸಿಂಪ್ಟಮ್ಸ್ ಸ್ಕಿನ್ ಅಲ್ಲಿ ಬಂದಾಗ ಕೆಲವು ಟೈಮ್ ಮುಖದಲ್ಲಿ ರ್ಯಾಶಸ್ ಬರುತ್ತೆ. ಈ ಚಿಕನ್ ಪಾಕ್ಸ್ ರ್ಯಾಶಸ್ ಹೆಂಗಿರುತ್ತೆ, ಬೊಬ್ಬೆ ತರ. ಫಸ್ಟ್ ಕೆಂಪದ ರ್ಯಾಶಸ್ ಇರುತ್ತೆ, ಅದಾದ್ಮೇಲೆ ಚರ್ಮದಿಂದ ಮೇಲ್ಗಡೆ ಇರುತ್ತೆ, ವೆಸೈಕಲ್ಸ್ ಅಂತ ಬರುತ್ತೆ, ಪಸ್ಟ್ಯೂಲ್ಸ್ ಅಂದ್ರೆ ಫಸ್ಟ್ ಫೀಲ್ಡ್ ಕಲೆಕ್ಷನ್ ಅಂತ ಇದ್ರ ತರ ಇರುತ್ತೆ. ಅದು ಮುಖದಲ್ಲಿ ಆದ್ಮೇಲೆ ಕೈಗಳಲ್ಲಿ ಈಗ ನಮಗೆ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ನೋಡಿದ್ವಲ್ಲ, ಅದೇ ರೀತಿ ಇವುಗಳಲ್ಲೂ ಕೈನಲ್ಲಿ ಅಥವಾ ಪಾದದಲ್ಲಿ ಬರಬಹುದು. ಈ ತರ ರ್ಯಾಶಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಫಸ್ಟ್ ಮುಖದಲ್ಲಿ, ಅದಾದ್ಮೇಲೆ ಕೈಯಲ್ಲಿ, ಕಾಲಲ್ಲಿ, ಹೋಲ್ ಬಾಡಿನಲ್ಲಿ ಬರುವಂತ. ಈ ಸ್ಕಿನ್ ಸಿಂಪ್ಟಮ್ಸ್ ಬಿಟ್ಟು ಕೆಲವೊಂದು ಅದರ್ ಸಿಂಪ್ಟಮ್ಸ್ ಅಂದ್ರೆ ಐ ಗ್ರೇಡ್ ಫೀವರ್ ಇರಬಹುದು, ಇಂಟೆನ್ಸ್ ಹೆಡೇಕ್ ತಲೆನೋವು ಇರಬಹುದು, ಲಿಂಫೆಡಿನೋಪತಿ ಅಂತೀವಿ. ಈ ಗ್ರಂಥಿ, ಈಗ ನಮ್ಗೇನಾರ ಎಲ್ಲಾದ್ರೂ ಗಾಯ ಆಯ್ತು ಅಂದ್ರೆ ಈ ಕಂಕ್ಳದಲ್ಲಿ ಲಿಂಫ್ ನೋಡ್ ಬರೋದು, ಕತ್ತಲ್ಲಿ ಲಿಂಫ್ ನೋಡ್ ಬರೋದು, ಆಮೇಲೆ ಕೈಯಲ್ಲಿ ಲಿಂಫ್ ನೋಡ್ಸ್ ಎನ್ಲಾರ್ಜ್ಮೆಂಟ್ ಬರೋದು, ಈ ತರ ಇರುತ್ತಲ್ಲ. ಇದರಲ್ಲಿ ಜನರಲೈಸ್ ಲಿಂಫೆಡಿನೋಪತಿ ಅಂತ ಇರುತ್ತೆ, ಲಿವರ್ ಅಂತ ಇರುತ್ತೆ, ಲಿವರ್ ದೊಡ್ಡದಾಗಿರುತ್ತೆ. ಡಾಕ್ಟರ್ಗಳು ಅದನ್ನ ನೋಡಿದಾಗ ಅದನ್ನ ಫೈಂಡ್ ಔಟ್ ಮಾಡ್ತಾರೆ. ರ್ಯಾಶಸ್ ಅಲ್ಲದೇನೆ ಬೇರೆ ಬೇರೆ ಸಿಂಪ್ಟಮ್ಸ್ ಇಲ್ಲಿ ಬರಬಹುದು ಅನ್ನೋ ಉದ್ದೇಶವನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಇದನ್ನ ಬಿಟ್ಮೇಲೆ ನಾವ್ ಏನಾಗುತ್ತೆ, ಇನ್ನೊಂದು ಏನಂದ್ರೆ, ಈಗ ಯಾವಾಗ ಹೈ ಗ್ರೇಡ್ ಫೀವರ್ ಬರುತ್ತೋ ಮಕ್ಕಳುಗಳಲ್ಲೇ ಆಗ್ಲಿ ದೊಡ್ಡವರಲ್ಲೇ ಆಗ್ಲಿ, ಡಿಹೈಡ್ರೇಷನ್ ಅಂತ ಆಗುತ್ತೆ, ಅಂದ್ರೆ ಸುಸ್ತಾಗೋದು, ಈ ತರ ಎಲ್ಲ ಆಗೋದೆಲ್ಲ ಆಗುತ್ತೆ. ಸೊ ಈ ತರದನ್ನ ನಾವು ತಕ್ಷಣವೇ ಒಂದು ಮಕ್ಕಳುಗಳಿಗೆ ರ್ಯಾಶಸ್ ಬಂತು ಅಥವಾ ಏನಾದ್ರೂ ಸಿಂಪ್ಟಮ್ಸ್ ಬಂತು ಅಂದ್ರೆ ತಕ್ಷಣವೇ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಆಮೇಲಿಂದ ಡಾಕ್ಟರ್ಗಳ ಸೂಕ್ತ ಸಲಹೆಯನ್ನು ತೆಗೆದುಕೋಬೇಕಾಗುತ್ತೆ. 3 ವಾರ ಐಸೋಲೇಟ್ ಮಾಡ್ಬೇಕಾಗುತ್ತೆ. ಈಗ ನಮಗೇನು ಬರೋದಿಲ್ಲಲ್ಲ, ನಾವ್ಯಾಕೆ ಐಸೋಲೇಟ್ ಮಾಡ್ಬೋದು ಅನ್ನೋದು ಒಂದು ಕಾಮನ್ ಕ್ವಶನ್ಸ್ ಬರುತ್ತೆ ಸಾರ್ವಜನಿಕ. ಇದು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ WHO ಆಲ್ರೆಡಿ ಡಿಕ್ಲೇರ್ ಮಾಡಿರೋದ್ರಿಂದ ವಿಶ್ವ ಆರೋಗ್ಯ ಸಂಸ್ಥೆ ನಾವು ನಮಗೇನಾಗುತ್ತೆ ಅನ್ನೋದಕ್ಕಿಂತ ನಮ್ಮಿಂದ ಬೇರೆಯವ್ರಿಗೆ ಏನ್ ಸ್ಪ್ರೆಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗಮನ ಇರಬೇಕು.
ಇದು ಬಹಳ ಮುಖ್ಯ. ಹಾಗಾಗ್ಬಿಟ್ಟು 3 ವೀಕ್ಸ್ ಇದನ್ನ ನಾವು ಐಸೋಲೇಟ್ ಮಾಡಬೇಕಾಗುತ್ತೆ. ಎಸ್ ಓಕೆ ಸರ್. ಈಗ ಈ ಕೊರೋನಾ ಬಂದ ಮೇಲೆ ಜನ ಆಸ್ಪತ್ರೆ ಅಂದ್ರೇನೆ ಹೆದರ್ತಾರೆ. ಏನೇನಾಯ್ತು, ಎಷ್ಟೆಷ್ಟು ಸಾವುಗಳು ನೋಡಿದಿರಿ ನಾವು ಕೂಡ ಕಣ್ಮುಂದೆ. ಈಗ ಏನೇ ಒಂದು ಕಾಯಿಲೆ ಬಂದ್ರು ನಾವೇ ಏನಾದ್ರೂ ಮೆಡಿಸಿನ್ ತಗೊಳ್ಳೋಣಪ್ಪ, ಮಾತ್ರೆ ನಾವೇ ಮೆಡಿಕಲ್ ತಗೊಬರೋಣ, ಮನೇಲಿ ಏನೋ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಈ ಜನ ಇನ್ನೂ ಕೂಡ ಇದ್ದಾರೆ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅಮ್ಮ, ಈ ರೋಗದಲ್ಲಿ, ಈ ಕಾಯಿಲೆಯಲ್ಲಿ ಸೇಮ್ ಎನಿ ವೈರಲ್ ಇನ್ಫೆಕ್ಷನ್, ಜ್ವರ ಇರುತ್ತೆ, ನೆಗಡಿ ಇರುತ್ತೆ, ಮೈಕೈ ನೋವಿರುತ್ತೆ, ಸುಸ್ತಾಗುತ್ತೆ, ಸರ್ ಹೇಳ್ದಂಗೆ ಡಿಹೈಡ್ರೇಷನ್ ಇರುತ್ತೆ. ನಾವೆಲ್ಲ ಚಿಕ್ಕ ಹುಡುಗರ ನೋಡೇವಿ. ಅಮ್ಮ ಬಂದರೆ ಅಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡೋರು, ಮನೆಯಲ್ಲೇ ಮಲಗಿಸಿ ಸುತ್ತು ಬೇವಿನ ಸೊಪ್ಪು ಹಾಕೋರು, ಆ ರೀತಿ ಮಾಡೋರು. ಬಟ್ ಇವತ್ತು ವಿಜ್ಞಾನ ಬಹಳ ಮುಂದುವರೆದಿರೋದ್ರಿಂದ ಸೆಲ್ಫ್ ಮೆಡಿಕೇಶನ್ಗೆ ಇಲ್ಲಿ ನಮ್ಮ ಹತ್ರನೂ ಏನು ಆಂಟಿವೈರಲ್ ಡ್ರಗ್ ಇಲ್ಲ. ನಮ್ಗೆ ಏನಂದ್ರೆ ಇವರಿಂದ ಬೇರೆಯವ್ರಿಗೆ ಮನೆಯವ್ರಿಗೆ ಹರಡಬಾರ್ದು ಅನ್ನೋದಕ್ಕೋಸ್ಕರ ಐಸೋಲೇಟ್ ಮಾಡ್ತೀವಿ. ಮನೆ ಮೆಡಿಕೇಶನ್ ಏನು ಇಲ್ಲ. ಯಾಕೆ ಇಲ್ಲ ಅಂದರೆ ಆ ರೀತಿ ಇದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಮ್ಮ. ಇವೆಲ್ಲ ಬರ್ತಾವೆ, ರ್ಯಾಷಸ್ಸು ತನ್ನಷ್ಟಿಗೆ ತಾನೇ ಉದುರೋಗ್ತವೆ. ಬಟ್ ನಮಗೆ ಏನಂದರೆ ಪ್ಯಾರಾಸಿಟಮಾಲ್ ಯಾಕೆ ಕೊಡ್ತೀವಿ ಅಂದರೆ ಜ್ವರ ಇದೆ, ಮಗುಗೆ ತುಂಬ ಡಿಹೈಡ್ರೇಟ್ ಆಗಿದ್ರೆ ಸ್ವಲ್ಪ ನೀರು ಜ್ಯೂಸು ಕುಡಿಸೋದು ಆಹಾರದಲ್ಲಿ. ಅದರ್ವೈಸ್ ಮನೆಯಲ್ಲೇ ಇದು ಮಾಡ್ತೀನಿ ಅನ್ನೋದು. ಬಟ್ ಕೋವಿಡ್ಗೂ ಇದಕ್ಕೆ ಒಂದು ಡಿಫ್ರೆನ್ಸ್ ಏನಂದರೆ ಇದಕ್ಕೆ ಮಾಸ್ಕ್ ಬೇಕಾಗಲ್ಲ. ಯಾಕಂದ್ರೆ ಒಬ್ಬರು ಹೇಳ್ದಂಗೆ ಇಟ್ಸ್ ನಾಟ್ ಎ ರೆಸ್ಪಿರೇಟರಿ ಡಿಸೀಸ್ ಒಬ್ಬರಿಂದ ಒಬ್ಬರಿಗೆ. ಅಂಡ್ ಇದುವರೆಗೂ ನಾವು ನೋಡಿರೋದು ಪರ್ಟಿಕ್ಯುಲರ್ಲಿ ಈ ಥರ ಕಾಯಿಲೆಗಳನ್ನ ಯಾವಾಗಲೂ ಕೂಡ ಈವನ್ ಐಸೋಲೇಷನ್ ಹಾಸ್ಪಿಟ್ಲಾಗೇನೆ ಅಲ್ಲೆಲ್ಲ ನಾವು ಕೋವಿಡ್ ವಾರ್ಡ್ ಅಂತ ಮಾಡಿದ್ವು. ಕೆಂಪೇಗೌಡ ಒಳಗೊಂದು, ವಿಕ್ಟೋರಿಯಾ ಒಳಗೊಂದು. ಇದು ನಂಬರ್ ಆಫ್ ಕೇಸಸ್ ಕಡಿಮೆ ಇದ್ದಾವೆ. ಬಟ್ ಎಲ್ಲೋ ಒಂದು ಕಡೆ WHO ಹ್ಯಾಸ್ ಡಿಕ್ಲೇರ್ಡ್ ಆನ್ ಎಮರ್ಜೆನ್ಸಿ ಇದು ಅಂತ ಬರ್ತಲ್ಲ, ಅದು ಎದುರಿಸುತ್ತೆ ಜನಗಳಿಗೆ. ನಿಜವಾಗ್ಲೂ ಇಷ್ಟೊಂದು ಇದೆ. 4 ಡೆತ್ತು. ಎವ್ರಿ ಡೆತ್ ಈಸ್ ಇಂಪಾರ್ಟೆಂಟ್ ಆ ಫ್ಯಾಮಿಲಿಗೆ 100%. ಬಟ್ ನಾವೇನು ಹೇಳ್ತೀವಿ ಅಂದರೆ ಮಿನಿ ಕಾಯಿಲೆ ಒಳಗೆ ಡೆತ್ ಆಗ್ತಾನೆ ಇರ್ತವೆ. ಹಂಗನ್ಕೊಂಡು ಈ 4 ಜನ ಇದರ ಡೆತ್ ಆಗಿರೋದಕ್ಕೆ ನಾವು ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಭಯ ಹುಟ್ಟಿಸ್ಬಾರ್ದು. ಇದು ಬಂದಿದೆ ಆ ರೀತಿ ಅಲ್ಲ. ಇದು ಒಟ್ಟು ಡೆತ್ ಆಗುತ್ತೆ, ಬಿ ಕೇರ್ಫುಲ್. ಬಟ್ ದೇರ್ ಆರ್ ಮೆನಿ ಡಿಸೀಸ್ ಎವ್ರಿ ಡೇ ಎಷ್ಟು ಡೆತ್ಸ್ ಆಗ್ತಾ ಇರ್ತವೆ. ಇದರಲ್ಲಿ 4 ಡೆತ್ಗೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದೆ. ಪ್ಲಸ್ ನೀವು ಹೇಳ್ದಂಗೆ ಈ ಟಿ ವಿ ಒಳಗೆ ಯಾರೇ ನೋಡಲಿ ಅದನ್ನ ನೋಡ್ಲಿಕ್ಕೆ ಏನಪ್ಪ ಹಿಂಗಾಗ್ಬಿಡ್ತು, ಎಲ್ಲ ಇದಾಗ್ಬಿಡುತ್ತೆ, ಕಾಸ್ಮೆಟಿಕಲಿ ಇದಾಗುತ್ತೆ. ಇಲ್ಲ, ಭಯ ಬೀಳಬಾರ್ದು. ಇವತ್ತಿನ 1 ಅವರ್ ಡಿಸ್ಕಷನ್ ಪ್ರತಿಫಲನೇ ಅದು. ನಾವು ನೀವೆಲ್ಲರೂ ಸೇರ್ಕೊಂಡು ಜನಗಳಿಗೆ ಅದೊಂದು ತಿಳುವಳಿಕೆ ಕೊಡೋಣ. ಯಾವತ್ತು ಮನುಷ್ಯನಿಗೆ ಧೈರ್ಯ ಬಹಳ ಇಂಪಾರ್ಟೆಂಟು. ಏನೂ ಆಗೋದಿಲ್ಲ, ಡೆತ್ ಅಂತೂ ಆಗಲ್ಲ ಅಂತ ನಾವು ಹೇಳೋದು ನಮ್ಮ ಜವಾಬ್ದಾರಿ. ಎಸ್ ಸರ್ ಹೇಳ್ತಾ ಇದ್ರು ಭಯ ಬೀಳಬಾರ್ದು ಮುಖ್ಯವಾಗಿ ಜನರು ಅಂತ. ಆದರೂ ಕೂಡ ಎಲ್ಲೋ ಒಂದು ಕಡೆ ಹಳ್ಳಿ ಜನರು ಇರ್ತಾರೆ. ಹಳ್ಳಿ ಜನರಿಗಿಂತ ಅವರೇ ಧೈರ್ಯವಾಗಿರ್ತಾರೆ, ಏನೂ ಆಗಲ್ಲ, ನಾವೇ ಏನೋ ಒಂದು ಮಾಡೋಣ ಅಂತ. ಬಟ್ ಸಿಟಿ ಅವ್ರು ಇರ್ತಾರಲ್ಲ, ಅವರು ತುಂಬಾ ಧೈರ್ಯವನ್ನ ಕಳ್ಕೊಳ್ತಾರೆ. ಅದು ಸಿಲಿಕಾನ್ ಸಿಟಿ ಮಂದಿ. ಹೌದು, ನಿಜವಾಗ್ಲೂ ಡಾಕ್ಟರ್ ಅಂಜನಪ್ಪ ಸರ್ ಹೇಳಿದ ಹಾಗೆ ನಾವು ಧೈರ್ಯದಿಂದ ಇರಬೇಕಾಗಿರೋಂಥದ್ದು. ಬಟ್ ಕೋವಿಡ್ ಫಸ್ಟ್ ವೇವ್, ಸೆಕೆಂಡ್ ವೇವಲ್ಲಿ ಸಾಕಷ್ಟು ಡೆತ್ಗಳಾಯಿತು. ಬಿಕಾಸ್ ಆಫ್ ರೀಸನ್ ಅಂದರೆ ನಮ್ಮ ದೇಶದಲ್ಲಿ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ. ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತಾ ಇವಾಗ ತುರ್ತು ಪರಿಸ್ಥಿತಿ ಹೇರಿದೆ ಅಥವಾ ಈ ಥರ ಆಗಿದೆ, 5 ಜನ ಸತ್ತೋಗಿದ್ದಾರೆ ಅಂತ. ಇವಾಗ ಒಂದು ಮಂಕಿ ಪಾಕ್ಸ್ ಇಂದ 5 ಜನ ಸತ್ತೋಗಿದ್ದಾರೆ. ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಗಳಿಂದ ಸತ್ತೋಗ್ತಾರೆ. ನಮ್ಮ ದೇಶದ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ. ಕಾರಣ ಇಷ್ಟೇ, ನಮ್ಮ ದೇಶದಲ್ಲಿ ಮಾನವನ ಮೂಲಭೂತ ಹಕ್ಕಾದ ಆರೋಗ್ಯ ಹಕ್ಕು ಇರಬೇಕಾಗಿತ್ತು. ಹೆಲ್ತ್ ಕೇರ್ ಇಸ್ ಹ್ಯೂಮನ್ ಫಂಡಮೆಂಟಲ್ ರೈಟ್. ಈ ಫಿಲಿಪೈನ್ಸು, ಕ್ಯೂಬಾ, ಕೆನಡಾ, ಜರ್ಮನಿ ಈ ಕಂಟ್ರಿಯಲ್ಲಿ ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೆ ಮಾನವನ ಮೂಲಭೂತ ಹಕ್ಕು ಫ್ರೀ ಆಫ್ ಕಾಸ್ಟಲ್ಲಿ ಆರೋಗ್ಯ ಸೇವೆ ಕೊಡುತ್ತೆ. ಬಟ್ ನಮ್ಮ ದೇಶದಲ್ಲಿ ದುರಾದೃಷ್ಟ ಅದಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಿನಿಮಮ್ 6% ಆಫ್ ಅವರ್ GDP ನಾವು ಆರೋಗ್ಯ ಕ್ಷೇತ್ರಕ್ಕೆ ಸ್ಪೆಂಡ್ ಮಾಡಬೇಕಾಗಿತ್ತು. ಕೊರೋನಾ ಬಂದಮೇಲೆ ಆದರೂ ಬುದ್ಧಿ ಬರಬೇಕಾಗಿತ್ತು ನಮಗೆ. ಆದರೆ ನಮ್ಮ ಇವತ್ತಿನ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ. ಯಾವುದೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ, ಎಲ್ಲೇ ಹೋಗಿ ಜನ ಯಾಕೆ ಭಯ ಬೀಳ್ತಾರೆ ಅಂದರೆ ಅವ್ರ ಫೆಸಿಲಿಟೀಸ್ ಎಟ್ಕಲ್ಲ, ಕಾಸ್ಟ್ಲಿಯೆಸ್ಟ್ ಆಗಿರುತ್ತೆ. ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅನ್ನೋದಕ್ಕೆ ನೆಗ್ಲಿಜೆನ್ಸಿ ಮಾಡಿ ಡೆತ್ಗೆ ಕಾರಣ ಆಗುತ್ತೆ. ಅದು ದುರಾದೃಷ್ಟ. ಅನಿಲ್ ಅವ್ರು ಹೇಳ್ದಂಗೆ ಇದು ಸತ್ಯ. ಲಾಟ್ ಟೈಮ್ ವೈರಸ್ ಒಂದು ನೆಪ ಮಾತ್ರ. ಆಕ್ಸಿಜನ್ ಸಿಗ್ಲಿಲ್ಲ, ಸತ್ತೋದ್ರು. ಆಂಬುಲೆನ್ಸ್ ಬರ್ಲಿಲ್ಲ, ಸತ್ತೋದ್ರು. ಕೆಂಪೇಗೌಡದಿಂದ ರಾಮಯ್ಯಿಂದ ವಿಕ್ಟೋರಿಯಾಗೆ ಅಲ್ದ್ರು, ಸತ್ತೋದ್ರು. ನಾನು ಭಾಳ ಸಾರಿ ಅದನ್ನು ಹೇಳಿದ್ದೀನಿ. ದಯವಿಟ್ಟು ಅವ್ರು ಹೇಳ್ದಂಗೆ ಎಲ್ಲಾದ್ರೂ ಒಂದು ಫೋನ್ ಮಾಡಿದ ತಕ್ಷಣ ಒಂದು ಆಂಬುಲೆನ್ಸ್ ಬರಬೇಕಿತ್ತು. ಹೋದ ತಕ್ಷಣ ಅಲ್ಲಿ ನೋಡಿದೀವಿ ನಾವು, ಇದು 20 ಜನ ಹೆಂಗೆ ಆಕ್ಸಿಜನ್ ಇಲ್ಲದ್ರೆ ಸತ್ತೋಗ್ತಾರೆ ಅಂತ. ವೈರಸ್ಸು ಒಂದು ನೆಪ, ಇಟ್ಸ್ ಎ ಇನ್ಫೆಕ್ಷನ್. ಅಂಡ್ 2ನೇ ಅಲೆ 3ನೇ ಅಲೆ ಒಳಗೆ ಅನ್ಪ್ರಿಪೇರ್ಡ್ನೆಸ್ ಆಫ್ ಅವರ್ ಡಿಪಾರ್ಟ್ಮೆಂಟ್ ಅಂಡ್ ಅವರ್ ಗೌರ್ಮೆಂಟ್. ಅದರೊಳಗೆ ಏನಿಲ್ಲ, ನಾವೇನು ಪರ್ಸನಲಿ ಏನು ಯಾವ ಗೌರ್ಮೆಂಟ್ ಬ್ಲೇಮ್ ಮಾಡೋದಲ್ಲ. ಏನು ಪಾಠ ಕಲಿಸ್ಲಿಲ್ಲ, ಅದರಿಂದ ಸತ್ತೋದ್ರೆ ಹೊರತು ಈ ತರ ಡಿಸ್ಕಷನ್ ಆಗಿಂತ ಇನ್ಫಾರ್ಮೇಶನ್ ಹೋಗ್ಲಿ. 16 ಲಕ್ಷ ಬಿಲ್ಲು, 20 ಲಕ್ಷ ಬಿಲ್ಲು, ಅವೆಲ್ಲ ನೋಡಿದಾಗ ಸಾಮಾನ್ಯ ಜನರು ಎಲ್ಲಿಂದ ಅದು ಬಹಳ ತಪ್ಪಾಯ್ತು ಅಂತ. ನಿಜ. ಇನ್ನು ಬಸವರಾಜ್ ಸರ್, ಈ ಮಂಕಿ ಪಾಕ್ಸ್ ಹೆಚ್ಚಾಗಿ ಮಕ್ಕಳಿಗೆ ಹರಡುತ್ತೆ ಅನ್ನೋದು ಕೂಡ ಕೇಳ್ಪಟ್ವಿ. ಇದು ನಿಜಾನಾ ಅಂತ? ಒಂದ್ ವೇಳೆ ಮಕ್ಕಳಿಗೆ ಹರಡಿದ್ರು ಕೂಡ ಅವ್ರನ್ನ
ಅವ್ರನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ನೀನು ಅಲ್ಲಿಗೆ ಹೋಗ್ಬೇಡ, ಅವ್ರನ್ನ ಮುಟ್ಬೇಡ, ಅವ್ರ ಪಕ್ಕ ಕೂರ್ಬೇಡ ಅಂತ ಹೇಳೋದು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನೋಡಿ, ಬಹಳ ಉತ್ತಮವಾದ ಪ್ರಶ್ನೆಯನ್ನ ನೀವು ಎತ್ತಿದ್ದೀರಾ. ಸೊ ನಮಗೆ ಮಂಕಿ ಪಾಕ್ಸ್ ಮಕ್ಕಳುಗಳಲ್ಲಿ ಹ್ಯಾಕ್ ಜಾಸ್ತಿ ಬರುತ್ತೆ, ಇದು ಬಹಳ ಉತ್ತಮವಾದ. ಏನಕ್ಕೆ ನಮಗೆ 1977 ವರೆಗೆ 1977ನೇ ಇಸ್ವಿನಲ್ಲಿ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನೇಷನ್ ಅಲ್ಲಿವರೆಗೆ ಕೊಡ್ತಾ ಇದ್ವಿ ನಾವು. ಈ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನೇಷನ್ ಯಾರ್ಯಾರು ತಗೊಂಡಿರ್ತಾರೋ 1977 ವರೆಗೆ ಅಷ್ಟೊಳಗಡೆ ಹುಟ್ಟಿರೋರು ಎಲ್ಲರಿಗೂ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನೇಷನ್ ಕೊಟ್ಟಿದ್ವಿ. ಅವರಿಗೆ ವ್ಯಾಕ್ಸಿನೇಷನ್ ಕೊಟ್ಟಿರುವ ಈ ಮಂಕಿ ಪಾಕ್ಸ್ ನಿಂದ ಸಫರ್ ಆಗುವಾಗ ಯಾವುದೇ ತರಹದ ಈ ಚರ್ಮದಲ್ಲೇ ಆಗಲಿ, ಜ್ವರನೇ ಆಗಲಿ, ತಲೆನೋವು ಆಗಿರ್ಲಿ, ಆಮೇಲೆ ಲಿಂಬ್ ನೋಡ್ ಎನ್ಲಾರ್ಜ್ಮೆಂಟ್ ಆಗಲಿ, ಇವುಗಳು ಅಷ್ಟು ಜಾಸ್ತಿ ಆಗಲ್ಲ. ಮೈಲ್ಡ್ ಆಗಿ ಬಂದುಬಿಟ್ಟು ಸಾಧಾರಣವಾಗಿ ಅನ್ನೋಟಿಸ್ಡ್ ಆಗಿ ಹೋಗಿಬಿಡುತ್ತೆ. ಈ 1977 ಆದ್ಮೇಲೆ ಯಾರು ಹುಟ್ಟಿದಾರೆ ಆ ಮಂದಿಗಳಿಗೆ ನಾವು ವ್ಯಾಕ್ಸಿನೇಷನ್ ಅನ್ನ ಕೊಟ್ಟಿಲ್ಲ. 1977ನೇ ಇಸ್ವಿಗೆ ಆದ್ಮೇಲೆ, ಆ 77ನೇ ಇಸ್ವಿಗೆ ಆದ್ಮೇಲೆ ಯಾರು ಬರೋದು ಪಾಪ್ಯುಲೇಷನ್, ಮಕ್ಳುಗಳು ಬರ್ತಾರೆ, ಯಂಗ್ ಅಡಲ್ಟ್ಸ್ ಬರ್ತಾರೆ, ಇವ್ರುಗಳು ಬರ್ತಾರೆ. ಸೊ ಇವ್ರುಗಳಿಗೆ ಬರೋದ್ರಿಂದ ಏನಾಗುತ್ತೆ, ಎಸ್ಪೆಷಲಿ 8 ವರ್ಷದ ಕೆಳಗಡೆ ಮಕ್ಳುಗಳಿಗೆ ಇನ್ಫೆಕ್ಷನ್ಸ್ ಬಂದಾಗ ಒಂದ್ ಸ್ವಲ್ಪ ಇಮ್ಯುನಿಟಿ ಏನಿರುತ್ತೋ ಇಮ್ಯುನಿಟಿ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂತ ಮಕ್ಳುಗಳಲ್ಲಿ ಬರುವಂತ ರ್ಯಾಷಸ್ಗಳು ಇದೆಯಲ್ಲ, ಆ ರ್ಯಾಷಸ್ಗಳನ್ನು ನೋಡಿದ್ರೇನೆ ಭಯ ಆಗುವಂತದ್ದು ಇರುತ್ತೆ. ಆ ರ್ಯಾಷಸ್ ನಾವು ಒಂದು ಐಸೋಲೇಟ್ ಮಾಡಿ ಆ ಮಕ್ಳುಗಳನ್ನ ನಾವು ಉತ್ತಮವಾಗಿ ನೋಡ್ಕೊಂಡ್ರೆ ಯಾವುದೇ ತರಹದ ತೊಂದರೆ ಬರೋದಿಲ್ಲ. ಬಟ್ ಯಾಕೆ ಬರುತ್ತೆ ಸಿವಿಯರ್ ಆಗಿ ಅಂದ್ರೆ, ಒಂದು ಇಮ್ಯುನಿಟಿ ಹೇಳಿದೆ, ಎರಡನೇದು ಈ ಮಕ್ಳುಗಳನ್ನ ನಾವು ಕಂಟ್ರೋಲ್ ಮಾಡೋದು ಕಷ್ಟ. ಈಗ ಉದಾಹರಣೆಗೆ ಒಂದು ಪ್ಲೇ ಹೋಗಿ ಕಳಿಸಿರ್ತೀವಿ ಮಕ್ಳುಗಳನ್ನ, ದೇ ವಿಲ್ ಬಿ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಅದರ್ ಚಿಲ್ಡ್ರನ್ಸ್. ಆ ಬೇರೆ ಮಕ್ಳುಗಳ ಜೊತೆಗೆ ಯಾವಾಗ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಬರ್ತಾರೋ ಈ ವೈರಸ್ ಈ ಒಂದು ಮಗುವಿಂದ ಇನ್ನೊಂದು ಮಗು ಸ್ಪ್ರೆಡ್ ಆಗುತ್ತೆ. ಈಗ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಈ ಕಾಲು, ಬಾಯಿ ಅಂಡ್ ಕೈ ರೋಗ ಅಂತ ಇತ್ತು, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ. ಈಗ ಲಾಸ್ಟ್ ಒಂದು 2 to 3 months ನಿಂದ ಎಲ್ಲಾ ಮಕ್ಕಳುಗಳಲ್ಲಿ ಬರ್ತಾ ಇದೆ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್. ಈ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಬಂದಾಗ ಏನಾಗುತ್ತೆ, ಒಂದು ಸ್ಕೂಲಲ್ಲಿ ಒಂದು ಮಗುವಿಗೆ ಈ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಬಂತು ಅಂದ್ರೆ ಇಡೀ ಸ್ಕೂಲಿಗೆ ಬಂದ್ಬಿಡುತ್ತೆ. ಇದು ಬಹಳ ಮೈಲ್ಡ್ ಡಿಸೀಸ್. ಹಾಗಾಗ್ಬಿಟ್ಟು ಅನ್ನೋಟಿಸ್ಡ್ ಆಗಿ ಈಗ ಲಾಸ್ಟ್ 2 months ಇಂದ ಈ ಒಂದು ಅದು ಬಂದ್ರು ಅದು ಯಾವುದೇ ತರದ ಜಾಸ್ತಿ ತೊಂದರೆ ಆಗದೆ ಇರೋದ್ರಿಂದ ನಾವು ಎಲ್ಲಿನೂ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ಲಿಲ್ಲ. ಆಮೇಲೆ ಅದು ರೀಚ್ಗೆ ಅದೇ ಸೆಟ್ಲ್ ಆಯ್ತು. ಅದೇ ತರ ಈ ಮಂಕಿ ಪಾಕ್ಸ್ ಏನಾದ್ರು ಸ್ಪ್ರೆಡ್ ಆಗ್ಲಿ ಶುರುವಾಯ್ತು ಅಂದ್ರೆ ಒಂದು ಸ್ಕೂಲಲ್ಲಿ ಇರುತ್ತೆ, ಅವಾಗ ಎಲ್ಲರಿಗೂ ಬರುತ್ತೆ. ಅವಾಗ ತಂದೆ ತಾಯಿಗಳು ಆದವ್ರಿಗೆ ಏನಾಗುತ್ತೆ, ಓ ಈ ಮಂಕಿ ಪಾಕ್ಸ್ ಒಂದು ಹೊಸ ವೈರಸ್ ಅಂತೆ, ಇದರಿಂದ ಯಾವುದೋ ಒಂದು ಮಗು ತೊಂದರೆ ಆದ್ರೂ ಇಡೀ ಹೋಲ್ ಕಮ್ಯುನಿಟಿನಲ್ಲಿ ಟೆನ್ಷನ್ ಶುರು ಆಗುತ್ತೆ. ಈ ಎಲ್ಲಾ ಇದಿರೋದ್ರಿಂದ ನಾವು ಭಯ ಪಡ್ಬೇಕೇ ಹೊರತು ಭಯ ಪಟ್ಕೊಂಡ್ಬಿಟ್ಟು ಗಾಬರಿ ಆಗ್ಬಾರ್ದು. ಅದ್ರ ಬದ್ಲಿ ನಮ್ಗೆ ಈ ಮೀಡಿಯಾದಿಂದ ಈಗ ನೀವು ಡಿಸ್ಕಷನ್ ಈಗ ಮಾಡಿಸ್ತಾ ಇದ್ದೀರಾ, ಇದರಿಂದ ಏನಾಗುತ್ತೆ, ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಅವೇರ್ನೆಸ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಮಂಕಿ ಪಾಕ್ಸ್ ಒಂದು ನಾರ್ಮಲ್ ವೈರಲ್ ಇನ್ಫೆಕ್ಷನ್ಸ್, ಇದು ಬಂದ್ರೆ ಎಲ್ಲ ಹುಷಾರಾಗುತ್ತೆ, ಯಾವುದೇ ತರದ ಭಯ ಪಡ್ಬೇಕಾಗಿಲ್ಲ. ಈಗ ಯಾವ್ದೋ ಒಂದು ಮಕ್ಳಿಗೆ ತೊಂದರೆ ಆಯ್ತು ತಕ್ಷಣ ನಾವು ಹೆಲ್ತ್ ಕೇರ್ ಸಿಸ್ಟಮ್, ಈ ಖಾಸಗಿ ಆಸ್ಪತ್ರೆ ಇರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ನಾವು ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಸರಿಯಾದ ಸಮಯದಲ್ಲಿ ವೈದ್ಯರ ಸಲಹೆಯನ್ನು ಪಡೆದಾಗ ಆ ವೈದ್ಯರ ಸಲಹೆಯಿಂದ ಯಾವುದೇ ತರದ ಸಾವು ನೋವುಗಳು ಮಕ್ಕಳುಗಳಲ್ಲಿ ಆಗಲ್ಲ. ಸೊ ಅದು ಬಹಳ ಇಂಪಾರ್ಟೆಂಟೇ ಹೊರತು ನಾವು ಪ್ಯಾನಿಕ್ ಆಗ್ಬಿಟ್ಟು ಅನ್ನೆಸೆಸರಿ ಸುಮ್ಮನೆ ಅಡ್ಮಿಷನ್ ಮಾಡೋದು, ಬೇರೆ ಮಕ್ಕಳುಗಳಿಗೆ ಬೆಡ್ ಇಲ್ದಂಗೆ ಆಗೋದು, ಈ ತರದನ್ನ ನಾವು ಕ್ರಿಯೇಟ್ ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶವನ್ನು ನಾನು ಹೇಳ್ತೀನಿ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಮ್ಮ ಅವ್ರು ಹೇಳಿದ್ದು. ನಾನು 1955 ಹುಟ್ಟಿದವನು, ಇನ್ನೂ ನೆನಪಿದೆ ನಮಗೆ. ಊರಿನಾಗೆಲ್ಲ ಬಂದು ಬೈಫಿಡ್ ನೀಡ್ಲಿತ್ತು ಇಲ್ಲಿ ತಿರುವೋರು ಹಿಂಗೆ, ದಟ್ ವಾಸ್ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ನಾವೆಲ್ಲ ಹಾಕ್ಕೊಂಡಿದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಲಿಟ್ರೇಚರ್ನಾಗ ಏನು ಹೇಳುತ್ತೆ, ಆ ವ್ಯಾಕ್ಸಿನ್ನ ಇನ್ನೂ ಪ್ರಿಸರ್ವ್ ಮಾಡಿದಾರಂತೆ ಜಿನೀವಾ ಒಳಗೆ, ಆ ನೀಡ್ಲು ಪ್ರಿಸರ್ವ್ ಮಾಡಿದಾರಂತೆ. ಇದಕ್ಕೆ ಸಪೋಸ್ ಏನಾರ ಜಾಸ್ತಿ ಆಯಿತು ಅಂದರೆ ಇನ್ಸಿಡೆನ್ಸು, ಅವ್ರು ಹೇಳ್ದಂಗೆ ಸರ್ ಹೇಳ್ದಂಗೆ 1977 ಆದಮೇಲೆ ಯಾವ ಮಕ್ಕಳಿಗೂ ಈ ವ್ಯಾಕ್ಸಿನ್ ಹಾಕಿಲ್ಲ. ಇಲ್ಲಿ ಬೇಕಿಲ್ಲ, ಎರಾಡಿಕೇಟೆಡ್ ಫ್ರಮ್ ದ ಗ್ಲೋಬ್ ಅಲ್ಲ, ಹಂಗಾಗಿ ಯಾರು ಕೊಳ್ಳಿಲ್ಲ. ಇವತ್ತು ಕೂಡ ದಿಸ್ ವ್ಯಾಕ್ಸಿನ್ ವರ್ಕ್ಸ್ ಫಾರ್ ಮಂಕಿ ಪಾಕ್ಸ್ ಅಂತ. ಇವತ್ತು ತುಂಬ ಜಾಸ್ತಿ ಆಯಿತು ಅಂದರೆ ಐ ಥಿಂಕ್ ಪ್ರಾಬಬಲಿ ಗೌರ್ಮೆಂಟ್ ಅಥವಾ ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ ವಿಲ್ ಟೇಕ್ ಅನ್ ಇನಿಷಿಯೇಟಿವ್, ಎಲ್ರಿಗೂ ವ್ಯಾಕ್ಸಿನ್ ಹಾಕ್ಬೋದು ಅಂತ ಒಂದು ಪಾಸಿಬಿಲಿಟಿ ಅಂತೂ ಇದೆ. ಡೆಫಿನೆಟ್. ಈ ಮಂಕಿ ಪಾಕ್ಸ್ ಆಲ್ರೆಡಿ ಎಂಟ್ರಿ ಆಗಿದೆ. ಗೌರ್ಮೆಂಟ್ ಎಷ್ಟು ಕಾಳಜಿಯಿಂದ ಇರಬೇಕು ಇನ್ನು ಮುಂದೆ ಆದರೂ, ಕೊರೋನಾ ಬಂದಾಗಾದರೂ ಸಾಧ್ಯವಾದಷ್ಟು ಬೆಡ್ಗಳ ವ್ಯವಸ್ಥೆ ಮಾಡಲಿಲ್ಲ, ಆಕ್ಸಿಜನ್ ವ್ಯವಸ್ಥೆ ಇರಲಿಲ್ಲ, ಆಸ್ಪತ್ರೆನೇ ಯಾರೂ ಕೂಡ ಆಸ್ಪತ್ರೆಯಲ್ಲಿ ಬೆಡ್ಗಳೇ ಇಲ್ಲ ಅಂತ ಅವ್ರ ಮನೆಯಲ್ಲೇ ಅವರೇ, ನಾನು ಆಗಲೇ ಹೇಳ್ದಲ್ಲ, ಐಸೋಲೇಟೆಡ್ ಆಗಿ ಹೋಮ್ ಐಸೋಲೇಟೆಡ್ ಆಗಿದ್ರು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಸರ್ಕಾರಕ್ಕೆ? ಇಲ್ಲ, ಇದಂತೂ ಸ್ಪಷ್ಟ, ಅದಕ್ಕೂ ಇದಕ್ಕೂ ನಾವು ಕಂಪೇರ್ ಮಾಡೋಂಗಿಲ್ಲ. ಬಟ್ ಅಲ್ಲಿ ಎಚ್ಚರ ತಪ್ಪದು ಅದ್ರ ಕಷ್ಟ ಅನುಭವಿಸ್ದು ನಾವೆಲ್ಲ.
ಬಟ್ ಇಂಥ ಆ ಥರ ಕಾಯಿಲೆ ಅಲ್ಲ. ಹಂಗಾಗಿ ಫಸ್ಟ್ ಏನಂದರೆ ನಮ್ಮ ದೇಶಕ್ಕೆ ಬಂದಿದ್ದೆ ಯುರೋಪ್ನಿಂದ ಈ ಕಾಯಿಲೆ. ಅವರು ಯುರೋಪ್ಗೆ ಹೋಗಿದ್ದು ಆಫ್ರಿಕಾದಿಂದ. ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಎಲ್ಲಿಂದ ಹೊರಗಡೆ ಬರ್ತಾರಲ್ಲ ಅಲ್ಲಿ ಅವ್ರನ್ನ ಏನೇ ಜ್ವರದ ಲಕ್ಷಣಗಳಿದ್ರು, ಯಾಕಂದರೆ ರ್ಯಾಷಸ್ ಬರೋದು ಲೇಟು. ಇದು ಒಂದು ಸಾರಿ ವೈರಸ್ಸು ನನ್ನ ದೇಹಕ್ಕೆ ಹೋಗಿರೆ 14 ಡೇಸ್ ಆಗುತ್ತೆ. ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ ನಾವು. ವೈರಸ್ ಅದು ಗೊತ್ತಾಗಬೇಕು ಅಂದರೆ. ಸೊ ಮೊದಲನೇ ರೋಗ ಲಕ್ಷಣಗಳು ಏನಂದರೆ ಜ್ವರ, ನೆಗಡಿ, ಕೆಮ್ಮು. ಯಾರಿಗೆ ಜ್ವರ, ನೆಗಡಿ, ಕೆಮ್ಮು ಇರಲಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಾಗ ಇಳಿಸಿ, ಅಲ್ಲೇ ಹತ್ರ ಆಕಾಶ್ ಮೆಡಿಕಲ್ ಕಾಲೇಜ್ ಇದೆ, ಹಿಂದೆ ಎಲ್ಲ ಕೋವಿಡ್ನಾಗ ಮಾಡಿದ್ದಾರೆ, ಅವ್ರನ್ನ ಐಸೋಲೇಟ್ ಮಾಡಿ ಅವ್ರನ್ನ ಸೆಪ್ರೇಟಾಗಿ 3 ವಾರ ಐಸೋಲೇಟ್ ಮಾಡಬೇಕು. ಅಟ್ಲೀಸ್ಟ್ ರ್ಯಾಷಸ್ ಬರೋವರೆಗೂ. ಬಂದ ತಕ್ಷಣ ಗೊತ್ತಾಗುತ್ತೆ, ಅವ ನ್ಯಾಚುರಲಿ ಅವ್ರನ್ನ ಇಟ್ಕೋಬೋದು. ಅಲ್ಲಿಗೂ ಬರಲಿಲ್ಲ ಅಂದರೆ ಅವ್ರ ಮನೆಗೆ ಕಳಿಸ್ಬೋದು. ಸೊ ಸರ್ಕಾರ ಇವತ್ತು ತುಂಬ ಬೆಡ್ಡಿನ ವ್ಯವಸ್ಥೆ ನಮಗೆ ಬೇಕಿಲ್ಲ. ಯಾಕಂದರೆ ಮಂಕಿ ಪಾಕ್ಸ್ನವ್ರು ಯಾರೂ ICUಗೆ ಹೋಗಲ್ಲ. ಅಂತ ಮಕ್ಕಳಲ್ಲಿ ಒಂದು ಸ್ವಲ್ಪ ಬೇರೆ ಥರ ಇಮ್ಯುನೋ ಕಾಂಪ್ರಮೈಸ್ ಅಂತೀವಲ್ಲ, ಆಲ್ರೆಡಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ಳೋರು, ಸ್ಟೀರಾಯ್ಡ್ಸ್ ಇರೋರು, ಆಸ್ಮಾ ಇರೋರು ಅಂಥವ್ರನ್ನ ಐಡೆಂಟಿಫೈ ಮಾಡಿ. ಬಟ್ ಆ ಎಚ್ಚರ ನಮಗೆ ಸರ್ಕಾರದ ಜವಾಬ್ದಾರಿ ಇದೆ. ಹಿಂದೆಲ್ಲ ಜನಗಳು ನಮ್ಮನ್ನು ಈ ರೀತಿ ಮಾಡಿದರು ಅನ್ನೋ ಸ್ಥಿತಿ ಬೇಡ. ಅಲರ್ಟ್ನೆಸ್ ಎಲ್ಲೋ ಒಂದು ಕಡೆ WHO ಆಲ್ರೆಡಿ ಮಾಡಿದೆ. ಇದು ಭಾಳ ಬಿಗ್ ಡಿಸೀಸ್ ಅಲ್ದಿದ್ರು ಕೂಡ ಎಲ್ರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಮಾಡಿದೆ. ನಮ್ಮ ಸರ್ಕಾರದ, ನಮ್ಮ ವೈದ್ಯರ ಜವಾಬ್ದಾರಿ ಕೂಡ ಅದೇ. ಆ್ಯಂಡ್ ಡೆಫಿನೆಟ್ಲಿ ಸರ್ಕಾರದ ಜವಾಬ್ದಾರಿ ಎಲ್ರಿಗೂ ತಿಳಿಸೋದು. ತುಂಬ ಇದಿಲ್ಲ, ಆ ಕಾಯಿಲೆ ಒಳಗಿದ್ದಂಗೆ ನಮಗೆ ಆಕ್ಸಿಜನ್ ಬೇಕು ಇಲ್ಲ, ಇವೇನಿಲ್ಲ ಆ ಥರ. ಇದರಲ್ಲಿ ತುಂಬ ನೀಡೆಡ್ ಅಂತದ್ದು ಇಲ್ಲ. ಅವರ ಜಾಗರೂಕತೆಯಿಂದ ಅವರು ಇರಬೇಕು. ಎಸ್ ಸುನಿಲ್ ಸರ್, ಆಂಜನಪ್ಪ ಸರ್ ಹೇಳಿದ್ ಬಿಟ್ಟು ಇನ್ನು ನಮ್ಮ ಸರ್ಕಾರ ಯಾವ ರೀತಿ ಹೆಚ್ಚಿನ ನಿಗಾ ವಹಿಸಬೇಕು ಅಂತ ಮಂಕಿ ಪಾಕ್ಸ್ ವೈರಸ್ ವಿಚಾರದಲ್ಲಿ? ಇಲ್ಲ, ನಮ್ಮ ಪ್ರಕಾರ ನಾವು ಬೆಂಕಿ ಹತ್ತಿದಾಗ ಬಾವಿ ತೋಡುವಂಥ ಕೆಲಸ ಮಾಡ್ತೀವಿ. ಬಿಕಾಸ್ COVID-19 ಬಂದು ಹೋಯ್ತು, ಒಮಿಕ್ರಾನ್ ಬಂದು ಹೋಯ್ತು, ಇವಾಗ ಮಂಕಿ ಪಾಕ್ಸ್ ಅಂತ ಬಂತು, ಮತ್ತೆ ಇನ್ಯಾವುದೋ ಬರುತ್ತೆ. ಬಟ್ ಅದಕ್ಕೆ ಮುಂಚೆನೇ ನಮ್ಮ ದೇಶದಲ್ಲಿ ಆರೋಗ್ಯ ಸ್ಥಿತಿ ಚೇಂಜ್ ಆಗಬೇಕಾಗಿದೆ, ಸುಧಾರಣೆ ಆಗಬೇಕಾಗಿದೆ. ಯಾಕಂದರೆ ನಾನು ಆವಾಗಲೇ ಹೇಳಿದವಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದೆ. ಬಟ್ ನಮ್ಮ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರು ತುಂಬ ಚೆನ್ನಾಗಿ ಇನ್ನೂ ಡೆವಲಪ್ ಆಗಬೇಕಾಗಿದೆ. ಇವಾಗ ನಮ್ಮ ಕ್ಲಿನಿಕ್ ಅಂತ ಮಾಡ್ತಾ ಇದ್ದಾರೆ. ಬಟ್ ಎಲ್ಲನೂ ಸ್ಕೀಮ್ಸು ಸ್ಕ್ಯಾಮ್ ಆಗಿ ಪರಿವರ್ತನೆ ಆದಾಗ ತುಂಬ ಸಾವು ನೋವುಗಳು, ತುಂಬ ಜನಕ್ಕೆ ಅನಾನುಕೂಲ ಆಗುತ್ತೆ. ತುಂಬ ನಾನು ಮೊಬೈಲ್ ಡಾಕ್ಟರ್ ಕ್ಲಿನಿಕ್ ಆಗಿ ನನ್ನ ಕ್ಲಿನಿಕ್ ಕನ್ವರ್ಟ್ ಮಾಡ್ಕೊಂಡು ಹಳ್ಳಿ ಹೋದಾಗ ಇವನ್ 10 ರೂಪೀಸ್ ಬೇಸಿಕ್ ಮೆಡಿಸಿನ್ಸು, ಪ್ರೈಮರಿ ಕೇರ್ ಮೆಡಿಸಿನ್ಸ್ ತೊಗೊಳೋದಕ್ಕೆ ಆಗಲ್ಲ. ಅದು ದುಸ್ಥಿತಿ ಇದೆ. ಹೀಗಾಗಿ ಸರ್ಕಾರ ಕಟ್ಟುನಿಟ್ಟಾಗಿ ನಮ್ಮ GDPಯಲ್ಲಿ ಮಿನಿಮಮ್ 6% ಆಫ್ ಅವ್ರ GDPನ ಸ್ಪೆಂಡ್ ಮಾಡಬೇಕು. ಮತ್ತು ಆರೋಗ್ಯ ಹಕ್ಕು ಅನ್ನೋಂಥದ್ದು ಮಾನವನ ಮೂಲಭೂತ ಹಕ್ಕು, ಅದನ್ನು ಜಾರಿಗೆ ತರಬೇಕು. ಮತ್ತು ಈ ಎಲ್ಲ ಜನಸಾಮಾನ್ಯರು ಪ್ರತಿಯೊಬ್ಬರು ಹೋಗಿ ತಮ್ಮ ಇಮಿಡಿಯೇಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯಾಕಂದರೆ ನೆಗ್ಲೆಕ್ಟ್ ಮಾಡುವಂಥದ್ದೆಲ್ಲ, ನೆಗ್ಲೆಕ್ಟ್ ಮಾಡೋದ್ರಿಂದನೇ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಹಾಗಾದರೆ ಪ್ರೈಮರಿ ಕೇರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಜ. ಹೌದು. ಎಸ್ ಅಂಜನಪ್ಪ ಸರ್, ಈಗ ಜನ ಹೆಂಗಾಗಿದೆ ಅಂತಂದರೆ, ಆ ಕಡೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ ಅಂತಂದರೆ ಸರಿಯಾದಂತಹ ವ್ಯವಸ್ಥೆಗಳಿರೋದಿಲ್ಲ, ಫೆಸಿಲಿಟೀಸ್ ಇರೋದಿಲ್ಲ. ಈ ಕಡೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋಗೋಣ ಅಂತಂದರೆ ದುಡ್ಡು ಅಂತ ಕೇಳ್ತಾರೆ. ಸೊ ಹೀಗಾಗಿ ಆಸ್ಪತ್ರೆಗೆ ಹೋಗೋರ ಸಂಖ್ಯೆ ಕೂಡ ಈಗ ಕಡಿಮೆ ಆಗಿದೆ. ಈ ಕೊರೋನಾ ಟೈಮಲ್ಲೂ ಹಿಂಗೆ ಆಯ್ತಾ ಅಂತ ಕೊರೋನಾ ಪ್ರಕರಣಗಳಲ್ಲಿ ಸಾವನ್ನಪ್ಪಿದಾರಲ್ಲ, ಆ ಪ್ರಕರಣಗಳು ಹೆಚ್ಚಾಗಿ ಮನೆಯಲ್ಲಿದ್ದು ಅವರೇ ಐಸೋಲೇಟೆಡ್ ತಗೊಂಡು ಅವ್ರು ಮಾಡಿದಿಂದ ಎಫೆಕ್ಟಿಂದನೇ ಸಾವನ್ನಪ್ಪಿಡ್ದ ಅಂತ. ಮಂಕಿ ಪಾಕ್ಸ್ ವಿಚಾರದಲ್ಲಿ ಆ ರೀತಿ ಆಗೋದು ಬೇಡ. ಈ ಏನು ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆಯಲ್ಲ, ಆ ದುಡ್ಡು ಯಾಕೆ ಅಷ್ಟೊಂದು ಅಂತ? ಅನ್ಫಾರ್ಚುನೇಟ್ಲಿ ಅಮ್ಮ, ನಾನು ಬೀಯಿಂಗ್ ಎ ಡಾಕ್ಟರ್ ಪ್ರೊಫೆಷನಲ್ ಕೊಲೀಗ್ ಆಗಿ ತಾನೇ ಹೇಳ್ತಾ ಇದ್ರು, ನಾನು ಮೊಬೈಲ್ ವ್ಯಾನ್ ಮಾಡ್ಕೊಂಡು ಹಳ್ಳಿ ಕಡೆ ಹೋಗಿ. ಇದು ನಾವು ತಗೊಳ್ಳೋ ಓತಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಧರ್ಮ ಅದು. ಬಟ್ ಅನ್ಫಾರ್ಚುನೇಟ್ಲಿ ಡಿಸ್ಕಷನಿಗೆ ಬಂದಿದೆ. ನಾನು ಒಂದು ಕಡೆ ಕೂತಿದ್ದೆ, ಎಲ್ಲೋ ಒಂದು ಕಡೆ 22 ಲಕ್ಷ ರೂಪಾಯಿ ಬಿಲ್ ಆಯಿತು ಕೋವಿಡ್ ಟೈಮ್ನಲ್ಲಿ. ರಿಯಲಿ ಅದು ಖರ್ಚಾಗಿದ್ರೆ ವೆಂಟಿಲೇಟರ್ ಮೇಲೆ ಇದ್ದು ಆ ರೀತಿ. ಬಟ್ ಎಲ್ಲೋ ವೈದ್ಯಕೀಯ ವಿಚಾರಗಳು ನಾನು ಮಾತಾಡೋವಾಗ ಭಾಳ ಕೇರ್ಫುಲ್ಲಾಗಿ ಮಾತಾಡಬೇಕು. ಯಾಕಂದರೆ ಕೊಲೀಗ್ಸು ನಮ್ಮ ಜೊತೆಯಲ್ಲಿ ಹಂಗೆ ಅಂದ್ಕೊಂಡು ನಾನೇನು ಯಾರಿಗೂ ಅನ್ಯಾಯ ತೊಗೊಂಡಿದ್ದು ಸಪೋರ್ಟ್ ಮಾಡಲ್ಲ. ಯಾಕಂದರೆ ಜನಗಳಿಗೆ ಇಷ್ಟು ಕಷ್ಟ ಆಗುತ್ತೆ. ಒಂದು 15-16 ಲಕ್ಷ ಒಂದು ಆರ್ಡಿನರಿ ಫೀವರ್. ಬಟ್ ಅಲ್ಲಿ ಎಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕೆಲವರು ಮನೆಯಲ್ಲೇ ಎತ್ಕೊಂಡು ಲೇಟಾಗಿ ಹೋದರು, ಸ್ಯಾಚುರೇಷನ್ ತುಂಬ ಕಡಿಮೆ ಆಗೋದು. ಅದೊಂದು ಅನ್ಫಾರ್ಚುನೇಟ್ ಥಿಂಗ್. ಆಮೇಲೆ ಇನ್ನು ಕೆಲವರು ಬೇಕು ಅಂದರೂ ಕೂಡ ಬೆಡ್ ಸಿಗಲಿಲ್ಲ. ಈ ಅವಸ್ಥೆ ಎಲ್ಲ ನಾವು ನೋಡಿದೋ. ಆ ಸಮಯದಲ್ಲಿ ಸರ್ಕಾರ, ನಾನು ಹೇಳಿದೆ ಅವಾಗ 16 ಮೆಡಿಕಲ್ ಕಾಲೇಜ್ ಇದ್ದಾವೆ ಬೆಂಗಳೂರು ಸುತ್ತಮುತ್ತ. ಕರ್ನಾಟಕದಲ್ಲಿ 56 ಮೆಡಿಕಲ್ ಕಾಲೇಜ್ ಇದ್ದಾವೆ. ಪ್ರತಿ ಮೆಡಿಕಲ್ ಕಾಲೇಜ್ನ 200 ಬೆಡ್ನ ಆ್ಯಂಡ್ ಪ್ರತಿ ಮೆಡಿಕಲ್ 10 ಮಕ್ಕಳ ಬೆಡ್ನ ರಿಸರ್ವ್ ಮಾಡಿಬಿಟ್ಟಿದ್ರು ಕೂಡ ಇಷ್ಟು ಸಾವು ನೋವು ಆಗ್ತಿರಲಿಲ್ಲ. ಯಾಕಂದರೆ ವಿಕ್ಟೋರಿಯಾ ಹಾಸ್ಪಿಟ್ಲೊಳಗೆ ಇದ್ದಿದ್ದು 75-100 ICU ಬೆಡ್ಸ್ ಅಷ್ಟೇ. ಅದೇ ಬೆಂಗಳೂರಿನಲ್ಲಿ 8 ಮೆಡಿಕಲ್ ತೊಗೋಬೋದಿತ್ತು, ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ. ಸೊ ಈ ದೃಷ್ಟಿಯಲ್ಲಿ ಹೇಳೋದಾದರೆ ಜನಗಳು ನಿಜವಾಗ್ಲೂ ಸಫರ್ ಆದರು. ಬಟ್ ಲಕ್ಕಿಲಿ ಈ ಕಾಯಿಲೆಗೆ ಹಂಗೆ ಆಗಲ್ಲ. ಎರಡನೇದು, ಈ ಟೈಮ್ನಾಗ ಇನ್ನೊಂದು ಏನಾಗಿದೆ ಅಮ್ಮ, ಇದು ಚಳಿ ಮಳೆಗಾಲದಲ್ಲಿ ವೈರಲ್ ಡಿಸೀಸಸ್ ಭಾಳ ಕಾಮನ್. ಅದರೊಳಗಾಗಿ ಡೆಂಗ್ಯೂ ಜ್ವರ
ಈ ಡೆಂಗ್ಯೂ ಜ್ವರ ನಾವೆಲ್ಲ MBBS ಹೋದವಾಗ ನಾವು ಬಸವರಾಜ್ ಅವರು ಇದು ನಮಗೆ ಅಷ್ಟೊಂದು ಪರಿಚಯನೇ ಇರಲಿಲ್ಲ. ಬಟ್ ಈಚೆಗೆ ಹೆಂಗಾಗಿದೆ ಅಂದರೆ ಡೆಂಗ್ಯೂ ಜ್ವರ ಈಸ್ ಮಚ್ ಮೋರ್ ಡೇಂಜರಸ್ ದ್ಯಾನ್ ಮಂಕಿ ಪಾಕ್ಸ್. ಯಾಕಂದರೆ ಒಂದು ಸಾರಿ ಡೆಂಗ್ಯೂ ಜ್ವರ ಬಂತು ಅಂದರೆ ಅವ್ರ ಪ್ಲೇಟ್ಲೆಟ್ 24 hours ಸತ್ತೋಗಿರೋರು ನಾವು ನೋಡಿದ್ದೀವಿ. 48 hours ಚೆನ್ನಾಗಿರೋ ಮಗು ಶಾಲೆಗೆ ಹೋಗಿರುತ್ತೆ, ಸಾಯಂಕಾಲ ICU, ನೆಕ್ಸ್ಟ್ ಡೇ ಇಲ್ಲ ಅಂತ ಬರುತ್ತೆ TV ಒಳಗೆ. ಅದು ಪ್ಲೇಟ್ಲೆಟ್ ಕೌಂಟು 2 ಲಕ್ಷ ಇರೋದು ಹೆಂಗೆ ಕೆಳಗಡೆ ಬರುತ್ತೆ ಅಂದರೆ 16,000ಕ್ಕೆ ಬಂದುಬಿಟ್ರೆ ಎಲ್ಲ ಕಡೆ ಬ್ಲೀಡ್ ಆಗಿ ಸತ್ತೋಗ್ತಾರೆ. ಅದಕ್ಕೆ ಈ ಸಮಯದಲ್ಲಿ ಈ ಡಿಸ್ಕಷನಲ್ಲಿ ಜನಗಳಲ್ಲಿ ಒಂದು ಮನವಿ, ದಯವಿಟ್ಟು ಯಾವ ಫೀವರ್ನು ನೆಗ್ಲೆಕ್ಟ್ ಮಾಡಬೇಡಿ. 2 ದಿನ ಆದಮೇಲೆ ಕಡಿಮೆ ಆಗಲಿಲ್ಲ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಪ್ಯಾರಾಸಿಟಮಾಲ್ ಇಟ್ಕೊಂಡಿರ್ತಾರೆ, ಕ್ರೋಸಿನ್ ಥರ ಔಷಧಿ. ಬಟ್ ಆದರೆ ನೀವು ಆದಷ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಅದರೊಳಗಾಗಿ ಮಕ್ಕಳು ಮಾತ್ರ ದಯವಿಟ್ಟು ಮಕ್ಕಳ ಡಾಕ್ಟ್ರಿಗೆ ತೋರಿಸಿ. ಅದರೊಳಗೆ ಅನುಮಾನ, ಯಾಕಂದರೆ ಭಾಳ ಬೇಗ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಅವರು ಏನೋ ಒಂದು ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಡೆಂಗ್ಯೂ ಫೀವರ್ನ ಪ್ರಿವೆನ್ಷನ್ ಏನಂದರೆ ನಾವು ತುಂಬ ಸಾರಿ ಹೇಳಿದ್ದೀವಿ, ದಯವಿಟ್ಟು ಮನೆ ಮುಂದೆ ಇರುವ ಚಿಪ್ನಲ್ಲಿ ನೀರು ಈ ಹೂವಿನ ಕುಂಡದಲ್ಲಿ ಖಾಲಿ ಮಾಡಿ ಅಂತ. ಯಾಕಂದರೆ ಈ ಪರ್ಟಿಕ್ಯುಲರ್ಲಿ ಈ ಡೆಂಗ್ಯೂ ಫೀವರ್ ಮಸ್ಕಿಟೋ ಇದೆಯಲ್ಲ, ಈಡಿಸ್ ಮಸ್ಕಿಟೋ, ಅದು ಫ್ರೆಶ್ ವಾಟರ್ನೊಳಗೆ ಮೊಟ್ಟೆ ಇಡೋವಂಥದ್ದು. ಆ್ಯಂಡ್ ಅಲ್ಲಿಂದ ಅದು ಪರ್ಟಿಕ್ಯುಲರ್ಲಿ ಫೀಮೇಲ್ ಮಸ್ಕಿಟೋ ಪ್ರೆಗ್ನೆಂಟ್ ಇದ್ದಾಗ ಕಚ್ಚುತ್ತೆ ಅಂತ ಹೇಳ್ತಾರೆ. ಮೊಣಕಾಲಿಂದ ಕೆಳಗಡೆ ಕಚ್ಚುತ್ತೆ, ಹಗಲು ಕಚ್ಚುವ ಸೊಳ್ಳೆ. ನೀವು ಮಸ್ಕಿಟೋ ಕರ್ಕೊಂಡು ಹಾಕ್ಕೊಂಡು ಮಲ್ಕೊಳ್ಳೋಕ್ಕಾಗಲ್ಲ, ಹಗಲೊತ್ತಿರುತ್ತೆ. ಅದನ್ನು ದಯವಿಟ್ಟು ಈ ಡಿಸ್ಕಷನ್ ಜೊತೆಯಲ್ಲಿ ಇದೊಂದು ಡೇಂಜರಸ್ಸು ವೈರಲ್. ಇದಕ್ಕೂ ಕೂಡ ದುಡ್ಡು ಹೆಂಗೆ ಖರ್ಚಾಗುತ್ತೆ ಅಂದರೆ ಹೋದ ತಕ್ಷಣ ICUಗೆ ಹಾಕೋಬೇಕು. ಒಂದು ಸಾರಿ ICU ಅಂದರೆ ಎಂಥ ಹಾಸ್ಪಿಟ್ಲಿಗಾಗಲಿ 20,000 to 30,000, ಕೆಲವು ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ 50,000ವರೆಗೂ ಹೋಗುತ್ತೆ. ಏನೋ ಟೀಚಿಂಗ್ ಹಾಸ್ಪಿಟ್ಲ್ ಆದರೆ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲು, ರಾಮಯ್ಯ ಟೀಚಿಂಗ್ ಹಂಗಾದರೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಆದರೂ ಕೂಡ ನಿಮಗೆ 3 ದಿನ ಅಷ್ಟೊತ್ತಿಗೆ 3 ಲಕ್ಷ ಕೈ ಬಿಟ್ಬಿಡುತ್ತೆ. ಅದರಿಂದ ಜನಗಳು ದಯವಿಟ್ಟು ಅದಕ್ಕೆ ಸರ್ಕಾರನ ಮನವಿ, ದಯವಿಟ್ಟು ವಿಕ್ಟೋರಿಯಾ ಒಂದೇ ರೆಫರಲ್ ಹಾಸ್ಪಿಟ್ಲ್ ಇರೋದು, ಬೋರಿಂಗು, ವಿಕ್ಟೋರಿಯಾ, ಜಯನಗರದ ಸಾರ್ವಜನಿಕ ಆಸ್ಪತ್ರೆ, ಈ ರೀತಿ ಆಸ್ಪತ್ರೆಗಳಲ್ಲಿ ಹೆಚ್ಚು ಬೆಡ್ಡನ್ನು ಕಾದಿರಿಸಿರಿ, ಅವಾಗ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಮನವಿ. ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಆರೋಗ್ಯ ವಿಚಾರದಲ್ಲಿ ಅಂತ? ನಮ್ಮ ಬರೀ ರಾಜ್ಯದಲ್ಲ, ದೇಶಕ್ಕೆ ಬಂದ್ರೇನು? ಇಲ್ಲ, ನಮ್ಮ ರಾಜಕೀಯ ವ್ಯವಸ್ಥೆ ನಿಮ್ಗೆಲ್ರಿಗೂ ಗೊತ್ತಿದೆ, ನಾನು ಅದಕ್ಕಿಂತ ಹೆಚ್ಚಾಗಿ ಮಾತಾಡಲ್ಲ. ಏನಂದ್ರೆ ವಿಲ್ ಪವರ್ ಇರಬೇಕು, ಪೊಲಿಟಿಕಲ್ ವಿಲ್ ಪವರ್ ಇದೆ. ನಮ್ಮ ದೇಶದ ಆರೋಗ್ಯ ಸ್ಥಿತಿ ಈ ತರ ಚಿಂತಾಜನಕ ಆಗ್ತಿಲ್ಲ. ಬಟ್ ಹೆಲ್ತ್ ಕೇರ್ ಶುಡ್ ಬಿ ಸರ್ವಿಸ್, ನಾಟ್ ಅ ಹಿಡನ್ ಬಿಗ್ ಬಿಸ್ನೆಸ್ ಆಗಬಾರ್ದು. ಬಿಕಾಸ್ ನಮ್ಮ ಡಾಕ್ಟರ್ ಹೇಳಿದಾಗೆ ನಮ್ಮ ಡಾಕ್ಟರ್ ಫೆಟರ್ನಿಟಿ ಅವ್ರದೇ ಆದಂತ ಕೆಲಸನ ಹಗಲಿರುಳು ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಸರ್ಕಾರದ ಕರ್ತವ್ಯ ಅಲ್ವಾ? ಪ್ರೈವೇಟ್ ಹಾಸ್ಪಿಟಲ್ಗಿಂತ ಹೆಚ್ಚಾಗಿ ಸರ್ಕಾರ ಒಳ್ಳೆ ಫೆಸಿಲಿಟೀಸ್ ಕೊಟ್ರೆ ಖಾಸಗಿ ಆಸ್ಪತ್ರೆಗೆ ಹೋಗೋದು ಜನ ಕಡಿಮೆ ಆಗುತ್ತೆ, ಯಾರಿಗೆ ಅಫೋರ್ಡೆಬಲ್ ಆಗಲ್ಲ. ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲೇ ಎಲ್ಲ ಇದ್ರೆ ನಾವ್ಯಾಕೆ ಹೋಗ್ತೀವಿ? ಈಗ ಹೇಗೆ, ಈಗ ನಿಮ್ಗೆ ಗೊತ್ತಿದೆ, ಇವಾಗ ಜಯದೇವ್ ಹಾಸ್ಪಿಟಲ್ ಅಂತ ಹಾಸ್ಪಿಟಲ್ಗೆ ಎಲ್ಲರೂ ಪ್ರೈವೇಟ್ ಹಾಸ್ಪಿಟಲ್ ಮೀರಿಸುವಂತ ಒಂದು ಸರ್ಕಾರಿ ಆಸ್ಪತ್ರೆ ಇದೆ, ಹಾಗಾಗಿ ಅಲ್ಲಿ ಹೋಗ್ತಾರೆ. ಹಾಗೆ ಹೇಗೆ ಮೈಸೂರು ಸ್ಯಾಂಡಲ್ ಸೋಪ್ ಇದೆ, ಹೇಗೆ ನಂದಿನಿ ಪಾರ್ಲರ್ಸ್ ಇದೆ, ಯಾಕೆ ನಾವು ಅದನ್ನೇ ಇಷ್ಟಪಡ್ತೀವಿ ಸರ್ಕಾರದ? ಅದೇ ಸರ್ಕಾರಿ ಆಸ್ಪತ್ರೆನ ಇಷ್ಟಪಡ್ತೀವ? ಇಲ್ಲ, ಅಲ್ಲಿ ದುಸ್ಥಿತಿ ಇದೆ, ಅಲ್ಲಿ ಚಿಂತಾಜನಕವಾಗಿದೆ. ಅಲ್ಲಿ ಡಾಕ್ಟರ್ಸ್ ಇದ್ರೆ ಡಾಕ್ಟರ್ಸ್ ಸಂಬಳ ಇರಲ್ಲ, ಅವ್ರಿಗಿರೋದಕ್ಕೆ ಫೆಸಿಲಿಟೀಸ್ ಇರಲ್ಲ. ಸರ್ಕಾರ ಹೇಳುತ್ತೆ ಇದು ಕೆಲಸ ಮಾಡಿ ಅಂತ, ಬಟ್ ಡಾಕ್ಟರ್ಸ್ ಇದ್ರೆ ಮೆಡಿಸಿನ್ಸ್ ಇರಲ್ಲ, ಮೆಡಿಸಿನ್ಸ್ ಇದ್ರೆ ಇಂಜೆಕ್ಷನ್ ಇರಲ್ಲ, ಸ್ಟಾಫ್ ಸರಿಯಾಗಿರಲ್ಲ, ಅವ್ರು ಸರಿಯಾಗಿ ನೋಡ್ಕೊಳ್ಳಲ್ಲ. ಹೀಗಾಗಿ ಡಾಕ್ಟರ್ನ ಬ್ಲೇಮ್ ಮಾಡಕ್ಕಾಗಲ್ಲ. ಸರ್ಕಾರದ ಆದ್ಯ ಕರ್ತವ್ಯ, ಸರ್ಕಾರ ನಿರ್ಲಕ್ಷ್ಯ ಮಾಡಿರೋದಕ್ಕೆ ಹೀಗಾಗಿರುವಂತ ದೇಶದ ಸ್ಥಿತಿ. ಬಟ್ ನಾವು ಎಲ್ಲರೂ ಮಾತಾಡ್ತಾರಂತದ್ದು ದೇಶದಲ್ಲಿ ಇದು ಬಂದೇ ಅಲ್ಲ, ಮಂಕಿ ಪಾಕ್ಸ್ ಸಾಕಷ್ಟು ರೋಗದಿಂದ ಬರಳ್ತಾ ಇದ್ರೂ ನಮ್ಮ ಜನ ಎಚ್ಚೆತ್ಕೋಬೇಕಾಗಿದೆ. ಹೌದು. ಎಸ್ ಬಸವರಾಜ್ ಸರ್, ನೀವೇನು ಹೇಳಕ್ ಇಷ್ಟಪಡ್ತೀರಾ ಅಂತ ಸರ್ಕಾರದ ವಿಚಾರಕ್ಕೆ ಬಂತಂದ್ರೆ? ಯಾಕಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲಾ ಹಳ್ಳಿಗಳಲ್ಲೂ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆ, ಆದ್ರೆ ಅಯ್ಯೋ ನಮ್ಮ ಹಳ್ಳಿಯಲ್ಲೇ ಇದೆ, ಇಲ್ಲೇ ಹೋಗೋಣ ಅಂತ ಯಾರೂ ಮುಂದೆ ಬರಲ್ಲ. ಸಿಟಿಗೆ ಹೋಗೋಣ, ಅಲ್ಲೇ ಬೆಸ್ಟು ಅಂತ ಹೋಗ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಇದು 2 ಪಾರ್ಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಮೊದಲನೇ ಪಾರ್ಟ್ ಆಗಿ ಏನಪ್ಪಾ ಅಂದ್ರೆ, ಮೊದಲು ಸರ್ಕಾರಿ ವ್ಯವಸ್ಥೆಯಲ್ಲಿ ಎಸ್ಪೆಷಲಿ ಮಕ್ಕಳ ವಿಭಾಗವನ್ನು ತೆಗೆದುಕೊಂಡ್ರೆ ಕೋವಿಡ್ ಬರೋದಕ್ಕಿಂತ ಮುಂಚೆ ಸಾಕಷ್ಟು ನ್ಯೂನತೆಗಳಿತ್ತು. ಇಡೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಮಕ್ಕಳ ವಿಭಾಗ ಅಂದ್ರೆ ಅಷ್ಟು ವ್ಯವಸ್ಥೆಗಳು ಇರಲಿಲ್ಲ. ಏನಕ್ಕೆ ಇರಲಿಲ್ಲ? ಮೋಸ್ಟ್ ಆಫ್ ದ ಟೈಮ್ ಏನಾಗೋದು, ಪೀಡಿಯಾಟ್ರಿಕ್ ಮಕ್ಕಳ ವಿಭಾಗ ಇರೋದೇನಾಗೋದು ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಂತ ಇರ್ತಿತ್ತು. ಅದ್ರ ಜೊತೆಗೆ ವಿಲೀನವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇತ್ತು. ಬರೀ ಚಿಕ್ಕ ಮಕ್ಕಳುಗಳಿದ್ರೆ ಮಾತ್ರ ಮಕ್ಕಳು ಡಾಕ್ಟರ್ ನೋಡ್ತಾ ಇದ್ರು. ಅದಾದ್ಮೇಲೆ ದೊಡ್ಡವ್ರು ಬಂದ್ರೆ ಇದಾಗೋದು, ದೊಡ್ಡವ್ರ ಹತ್ರ ಹೋಗೋರು, ಅದೆಲ್ಲ ಆಗೋದು. ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡ್ತು, ಮಕ್ಕಳ ಏಜ್ ಅನ್ನ ಅಪ್ ಟು 18 years ವರೆಗೆ ಇನ್ಕ್ರೀಸ್ ಮಾಡ್ತು, 18 ವರ್ಷದವರೆಗೆ. ಅಮೆರಿಕದಲ್ಲಿ ಏನಾಯ್ತು, 21 ವರ್ಷದವರೆಗೂ ಆಲ್ಮೋಸ್ಟ್ ಲೈಕ್ ಮಕ್ಕಳುಗಳಿಗೆ ಇಂಪಾರ್ಟೆಂಟ್ ಏನಿರುತ್ತೋ ಆ ಥರ ಅಂತ ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇದಾಗಿದೆ. ಇವುಗಳನ್ನೆಲ್ಲ ಮಾಡಿದಾಗ ಏನಾಯ್ತು, ಅರೌಂಡ್ 40% ಆಫ್ ದಿ ಪಾಪ್ಯುಲೇಷನ್, 40% ಆಫ್ ದಿ ಪಾಪ್ಯುಲೇಷನ್ ಮಕ್ಕಳು ವಿಭಾಗ, ಇನ್ನು 60% ಅದರ್. ಸೊ ಈ ತರ ಆದಾಗ ಏನಾಯ್ತು, ಸಾಕಷ್ಟು ವ್ಯತ್ಯಾಸಗಳನ್ನಾಯ್ತು. ಸರ್ಕಾರ ಬಹಳ ಎಚ್ಚೆತ್ತುಕೊಳ್ತು. ಯಾವಾಗ ಅಂದ್ರೆ
ಸೆಕೆಂಡ್ ವೇವ್ ನಾವು ಪ್ರಿಪೇರ್ ಆಗಿರ್ಲಿಲ್ಲ ಕೋವಿಡ್ ಟೈಮಲ್ಲಿ. ಹೌದು. ಸಾಕಷ್ಟು ಸಾವು ನೋವುಗಳಾಯ್ತು, ಎಸ್ಪೆಷಲಿ ಯಂಗ್ ಅಡಲ್ಟ್ಸ್ ಅಲ್ಲಿ 16 ವರ್ಷ 18 ವರ್ಷದ ಮಕ್ಕಳುಗಳಿರ್ಬೋದು ಅಂತ ಮಕ್ಕಳುಗಳಲ್ಲೆಲ್ಲ ಸಾಕಷ್ಟು ತೊಂದರೆಗಳಾಯ್ತು. ಈ 12ರಿಂದ 18 ವರ್ಷದವರೆಗೆ ಈ ಕಡೆ ಮೆಡಿಸಿನ್ ನೋಡ್ತಾ ಇಲ್ಲ, ಈ ಕಡೆ ಪೀಡಿಯಾಟ್ರಿಕ್ಸ್ ನೋಡ್ತಾ ಇಲ್ಲ ಅಂದಾಗ ಸಾಕಷ್ಟು ತೊಂದರೆಗಳು ಶುರುವಾಗಿ ಹೋಯ್ತು. ಆಮೇಲೆ ಗವರ್ನಮೆಂಟ್ ಆಫ್ ಇಂಡಿಯಾ, ನಮ್ಮ ವೈದ್ಯಕೀಯ ಶಿಕ್ಷಣ ಆರೋಗ್ಯ ಸಚಿವರುಗಳು ಸಹ ಬಹಳ ಬಂದ್ಬಿಟ್ಟು ಇಲ್ಲ 18 ವರ್ಷದವರೆಗೆ ಮಕ್ಕಳುಗಳಿಗೆ ತೋರಿಸಿ ಅಂತ ಇದು ಮಾಡಿದ್ರು. ಆಮೇಲಿಂದ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಥರ್ಡ್ ವೇವ್ ಬರೋದ್ರೊಳಗೆ ಸರ್ಕಾರ ಭಾರತ ದೇಶದಲ್ಲಾಗಿರ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಾಗಿರ್ಲಿ ಸಾಕಷ್ಟು ವ್ಯವಸ್ಥೆಯನ್ನ ಮಕ್ಕಳುಗಳ ವಿಭಾಗದಲ್ಲಿ ಮಾಡ್ತು. ಈಗ ಈ ಅವುಗಳ ಉಪಯೋಗವನ್ನ ಪಡ್ಕೊಳ್ಳೋದು ನಮ್ಮ ಕರ್ತವ್ಯನೇ ಹೊರತು ಸಾಕಷ್ಟು ನ್ಯೂನತೆ ಇದೆ, ನ್ಯೂನತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಸರ್ಕಾರದಲ್ಲಿ. ಬಟ್ ಈಗ ಅಷ್ಟು ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಮಕ್ಕಳುಗಳಿಗೆ ಆಗಿರ್ಲಿ ಅಥವಾ ಬೇರೆ ದೊಡ್ಡವ್ರಿಗೆ ಆಗಿರ್ಲಿ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿದೆ. ಈ ವ್ಯವಸ್ಥೆಯನ್ನ ನಾವು ಜಸ್ಟ್ ಕೋವಿಡ್ಗೆ ಅಂತ ಏನ್ ಪ್ರಿಪೇರ್ ಮಾಡಿದ್ರು, ಇದು ಕೋವಿಡ್ಗೆ ಅಲ್ಲ, ಇದು ಎಲ್ಲಾ ತರದ ತೊಂದರೆಗಳಿಗೂ ಇದು ಬಹಳ ಮುಖ್ಯ ಅಂತ ನಾವು ಮನಸ್ಸಿನಲ್ಲಿ ಅರ್ಥಕೊಂಡು ಆ ವ್ಯವಸ್ಥೆಯನ್ನ ಮತ್ತೆ ಸ್ಟ್ರೆಂಥನ್ ಮಾಡ್ಕೊಂತ ಹೋದಾಗ ಸರ್ಕಾರದ ವ್ಯವಸ್ಥೆ ಏನಿದೆಯೋ ಅದು ಬಹಳ ಸ್ಟ್ರೆಂಥನ್ ಆಗುತ್ತೆ. ಈಗ ನಿಮ್ಗೆ ಚಿಕ್ಕವರಿದ್ದಾಗ ನೆನಪಿರ್ಬೋದು, ಈಗ ಮಕ್ಕಳು ಡಾಕ್ಟರ್ಗಳು ಡಿಸ್ಟಿಕ್ ಹಾಸ್ಪಿಟಲ್ಗಳಲ್ಲಿ ಮಾತ್ರ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾತ್ರ ಇರ್ತಾ ಇದ್ರು. ತಾಲೂಕ್ ಹಾಸ್ಪಿಟಲ್ ಆಗಿರ್ಲಿ ಅಥವಾ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿ ಇರ್ತಿರ್ಲಿಲ್ಲ. ಈಗ ತಗೊಳ್ಳಿ, ಈಗ ಹೋಬಳಿಯಲ್ಲಿ ಮಕ್ಕಳು ಡಾಕ್ಟರ್ಗಳಿದ್ದಾರೆ, ತಾಲೂಕಾ ಹಾಸ್ಪಿಟಲ್ಗಳಲ್ಲಿ ಮಕ್ಕಳು ಡಾಕ್ಟರ್ ಇದ್ದಾರೆ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಕ್ಕಳು ಡಾಕ್ಟರ್ಗಳಿದ್ದಾರೆ. ಬಟ್ ಇರುವಂತ ಮಕ್ಕಳು ಡಾಕ್ಟರ್ಗಳನ್ನ ಅಥವಾ ಯಾವುದೇ ಡಾಕ್ಟರ್ಗಳನ್ನ ಸಾರ್ವಜನಿಕರು ಹೇಗೆ ಉಪಯೋಗ ಪಡ್ಕೋಬೇಕು. ಈಗ ನಾವೇನಾಗುತ್ತೆ, ಡಾಕ್ಟರ್ಗಳು ಏನಕ್ಕೆ ಹೋಗಲ್ಲ ಹಳ್ಳಿನಲ್ಲಿ, ಡಾಕ್ಟರ್ಗಳು ಏನಕ್ಕೆ ಹೋಗಲ್ಲ ಸರ್ಕಾರದ ವ್ಯವಸ್ಥೆನಲ್ಲಿ ಅಂತ ನೋಡಿದಾಗ ನಾವು ಬರೀ ಡಾಕ್ಟರ್ಗಳನ್ನೇ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ಏನಾಗುತ್ತೆ, ಅಲ್ಲಿ ಹೋದಾಗ ಡಾಕ್ಟರ್ಗಳಿಗೆ ಡಾಕ್ಟರ್ ಸುನಿಲ್ ಅವ್ರು ಹೇಳಿದ್ರು, ಅಲ್ಲಿ ವ್ಯವಸ್ಥೆಗಳು ಇರೋದಿಲ್ಲ. ಈಗ ಡಾಕ್ಟರ್ಗಳಲ್ಲಿ ಮಕ್ಕಳುಗಳಿದ್ರೆ ಅಲ್ಲೊಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಿರಲ್ಲ, ಆಮೇಲಿಂದ ಅಲ್ಲಿ ಅವ್ರಿಗೆ ಇರ್ಲಿಕ್ಕೆ ಜಾಗ ಇರೋದಿಲ್ಲ, ನೀರಿನ ವ್ಯವಸ್ಥೆ ಇರೋದಿಲ್ಲ. ಇವುಗಳು ಏನಿದಾವೋ ಈ ಫೆಸಿಲಿಟೀಸ್ಗಳನ್ನ ನಾವು ಇಂಪ್ರೂವ್ ಮಾಡಿ ಡಾಕ್ಟರ್ಗಳನ್ನ ಹೌದು ನಿಮ್ ಹಳ್ಳಿನಲ್ಲಿ ನಿಮ್ಗೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೋಗ್ತಾರೆ. ಹೋಗಲ್ಲ ಅಂತ ನಾವು ಬ್ಲೇಮ್ ಮಾಡೋದ್ರೊಳಗೆ ಅರ್ಥ ಇಲ್ಲ. ಅವರಿಗೆ ಸೌಕರ್ಯಗಳನ್ನ ನಾವು ಒದಗಿಸೋದು ಬಹಳ ಮುಖ್ಯ. ಇದನ್ನ ಸರ್ಕಾರ ಮಾಡ್ತಾ ಇದೆ. ಬಟ್ ಇನ್ನು ವೇಗವಾಗಿ ಇನ್ನೂ ಒಂದ್ ಸ್ವಲ್ಪ ಇದನ್ನ ತಗೊಂಡಾಗ ಸಾಕಷ್ಟು ಅನುಕೂಲ ಆಗುತ್ತೆ. ಅಂತ ಸರ್ಕಾರಿ ವ್ಯವಸ್ಥೆ ನೀವು ಅಂದ್ಕೊಂಡಂಗೆ ಮೊದಲು ತರ ಇಲ್ಲ, ಈಗ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಕೋವಿಡ್ ಬಂದಾದ್ಮೇಲೆ ನೀವು ವ್ಯಾಕ್ಸಿನೇಷನ್ ಲಸಿಕೆಯನ್ನ ಕೊಡೋದ್ರಲ್ಲಾಗ್ಲಿ ಅಥವಾ ಮಕ್ಕಳುಗಳಾಗ್ಲಿ ಅಥವಾ ದೊಡ್ಡವರಾಗ್ಲಿ ಸರ್ಕಾರಿ ಆಸ್ಪತ್ರೆ ಬರೋದಾಗಿರ್ಲಿ, ಮೊದಲುಗಳು ಯಾರು ಬರ್ತಿರ್ಲಿಲ್ಲ. ಈಗ ಆ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಕೋವಿಡ್ ನಂತರ ಬದಲಾವಣೆಗಳು ಬಂದಿದೆ, ಅದಕ್ಕಿಂತ ಮುಂಚೆ ಬಂದಿರ್ಲಿಲ್ಲ. ಈ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳ್ತಾರಲ್ಲ, ಕೋವಿಡ್ ಬಂದು ಒಂದಷ್ಟು ಫಸ್ಟ್ ಅಲೆಯಲ್ಲಿ ಸಾವು ನೋವುಗಳು ಆದ್ಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಲಸಿಕೆ ಸಿಗೋದಿರಬಹುದು, ಅದಕ್ಕೆ ಸಂಬಂಧಪಟ್ಟ ಏನು ಮೆಡಿಸಿನ್ಸ್ ಇರ್ಬೋದು, ಆಗ ಬಂದ್ರು ಅಷ್ಟೇ. ಸೊ ಹೀಗಾಗಿ ಸರ್ಕಾರ ಮತ್ತೆ ಈ ಕೋವಿಡ್ ಹೋಯ್ತು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ಕೊರೋನಾ ಅಲೆಗಳು ನೆಲಸಮ ಆಯ್ತಾ, ಹೊರಟೋಯ್ತಾ? ಬಹಳ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್. ಈಗ ನೋಡಿ, ಒಂದು ಜಯದೇವ ಇರೋದಕ್ಕೆ ಎಷ್ಟು ಒಳ್ಳೇದ. ಅದೇ ಥರ ನಾವು ಕೇಳೋದು, ಕೆಂಪೇಗೌಡರು ಆ ಕಾಲದಲ್ಲೇ 4 ಕಡೆ 4 ಗೋಪುರ ಕಟ್ಟದಂಗೆ ನಮಗೆ 4 ಜಯದೇವ ಹಾಸ್ಪಿಟ್ಲ್, 4 ನಿಮ್ಯಾನ್ಸು, 4 ಕಿದ್ವಾಯಿಗಳು ಬೆಂಗಳೂರಿನಲ್ಲಿ ಆದ್ರಮ್ಮ ಸಾಕಷ್ಟು ಜನ ಉಳಿತಾರೆ. ಇದನ್ನೇ ಡೆವಲಪ್ ಮಾಡೋದು ಅಂತ. ಇನ್ನೊಂದು ಕೋವಿಡ್ ಬರೋವರೆಗೂ ನಾವು ಕಾಯೋದು ಬೇಕಿಲ್ಲ. 4ನೇ ಅಲೆ ಆಯಿತು, ನಮಗೆ ಗೊತ್ತಿಲ್ಲ ಮುಂದಿನ ಏನು ಅಲೆ ಬರುತ್ತೋ ಅಥವಾ ಇದ್ರ ಇನ್ನೇನು ವೈರಸ್ ಬರುತ್ತೋ ಗೊತ್ತಿಲ್ಲ. ಒಂದ್ಸಾರಿ ಇನ್ಫ್ರಾಸ್ಟ್ರಕ್ಚರ್ ತಯಾರು ಮಾಡಿ ಬಿಟ್ಟುಬಿಟ್ರೆ ಸರ್ಕಾರ ಅದು ಸುಮ್ಮನೆ ಮಾಡೋಕ್ಕಾಗಲ್ಲಮ್ಮ. ಇವ್ರು ಹೇಳ್ದಂಗೆ 6% ಬಡ್ಜೆಟ್ ಇಲ್ದಿದ್ರೆ ಎಲ್ಲಿ ತಯಾರು ಮಾಡೋಕ್ಕಾಗುತ್ತೆ? ಅದಂತೂ ಸತ್ಯ. ಅಕ್ಷರಶಃ ಅಮ್ಮ ದನಿನ್ ಕೊಟ್ಟಿಗೆ ಒಳಗೆ ಡಾಕ್ಟ್ರುಗಳು PHCಗಳು ನಡೆಸಿರೋದು ನಾವು ನೋಡಿದ್ದೀವಿ. ಅವ್ರಿಗೊಂದು ಇರ್ಲಿಕ್ಕೊಂದು ಜಾಗ ಇರೋದಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಹಂಗಾಗಿ ಎಲ್ಲೋ ಒಂದು ಕಡೆ ವ್ಯವಸ್ಥೆಯನ್ನು ಬದಲಾಯಿಸ್ದಿದ್ರೆ ಆರೋಗ್ಯ ವ್ಯವಸ್ಥೆ ಭಾಳ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಾನು ಭಾಳ ಸಾರಿ ರಿಕ್ವೆಸ್ಟ್ ನೋಡಿ, ಮಾಗಡಿಯಿಂದ ಜಯದೇವ ಹೋಗೋಷ್ಟೊತ್ತಿಗೆ ದಾರಿಗಳು ಸತ್ತು ಹೋಗ್ತಾನೆ. ಅದೇನೇ ತಾವರೆಕೆರೆ ಹತ್ರ ಒಂದು ಜಯದೇವ ಇದ್ದರೆ ಅಷ್ಟು ದೊಡ್ಡದಲ್ಲ. ಆ ರೀತಿಯ ಇವಾಗ ಹೆಡ್ ಇಂಜುರಿ ಅಮ್ಮ, ನೀವು ನಂಬೋದೇ ಇಲ್ಲ. ದೊಡ್ಡಬಳ್ಳಾಪುರದ ಹತ್ರ ಆಕ್ಸಿಡೆಂಟ್ ಆದರೆ ಅವನು ಅಲ್ಲಿಗೆ ನಿಮ್ಯಾನ್ಸಿ ಬೋರಿಂಗ್ ಬರ್ತಾರೆ. ಬೋರಿಂಗ್ ಈಸ್ ಎ ಗೌರ್ಮೆಂಟ್ ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲು, ಅಲ್ಲಿ ಇಟ್ಕೊಳ್ಳಲ್ಲ. ಶಿಫ್ಟೆಡ್ ಟು ನಿಮ್ಯಾನ್ಸ್, ರೆಫರ್ ಟು ನಿಮ್ಯಾನ್ಸ್ ಅಂತಾರೆ. ಅವನು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅರ್ಧ ದಾರಿ ಒಳಗೆ ಸತ್ತು ಹೋಗ್ತಾನೆ. ಅದಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಮನವಿ, 3 ಜನ ಡಾಕ್ಟ್ರು ಕುಳ್ತಿದ್ದೀವಿ, ದಯವಿಟ್ಟು ಇದಕ್ಕೊಂದು ಫಿಕ್ಸ್ಡ್ ಬಡ್ಜೆಟ್. ಒಂದು ವಿಕ್ಟೋರಿಯಾ ಸಾಕಾಗೋದಿಲ್ಲ. ವಿಕ್ಟೋರಿಯಾ ಒಳಗೆ 100 ICU ಬೆಡ್ಡು, ಇಡೀ ರಾಜ್ಯಕ್ಕೆ ರೆಫರಲ್ ಹಾಸ್ಪಿಟ್ಲ್ ಅಂದೆ ನಾವು, ಟರ್ಷಿಯರಿ ಕೇರ್ ಹಾಸ್ಪಿಟ್ಲ್ ಅಂತೀವಿ. ಇಂಥವನ್ನ ಸರ್ಕಾರ ಗಮನವಹಿಸಿ ಮುಂದಿನ ಬಡ್ಜೆಟ್ನಾಗಲಿ, ಪ್ರತಿ ಸರ್ಕಾರದ ಇದೆ
ಎಲ್ಲೋ ಒಂದ್ ಕಡೆ ಈ ಸರ್ ಸರ್ಕಾರ ಅನ್ಕೊಂಡ್ರೆ ಏನ್ ಮಾಡ್ಬೋದು. ಮಾಡಬಹುದು. ಯಾಕಂದ್ರೆ ಈಗ ಮೋದಿ ನಾಳೆ ಬರ್ತಿದ್ದಾರೆ ಅಂದ್ರೆ ಇವತ್ತೇ ತಾರ್ ರೋಡ್ ಹಾಕಿಸ್ತಾರಂತೆ, ಹೌದು. ಆಸ್ಪತ್ರೆ ಕಟ್ಸಕ್ಕಾಗಲ್ವಾ? ಹೌದು, definitely. ರಾಜಕಾರಣ ವ್ಯಕ್ತಿಗಳು ಇದನ್ನ ಅರ್ಥಕೊಳ್ಬೇಕು. ನಮ್ಮ ಜನರಿಗಾಗಿ ದುಡಿಬೇಕು. ಅವರು ಜನರಿಂದ ಈ ಮಟ್ಟಕ್ಕೆ ಹೋಗಿದ್ದಾರೆ. ಜನ ಇಲ್ದಿದ್ರೆ ಅಂದ್ರೆ ಅವ್ರು ಎಲ್ಲಿರ್ತಿದ್ರು? ಸುನಿಲ್ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಅವಾಗ್ಲೇ ಹೇಳ್ತಾ ಇರುವಂಗೆ ನಾನು ಎಲ್ರಿಗೂ ಕೈ ಮುಗಿದು ಕೇಳುವಂತದ್ದು, ಯಾಕಂದ್ರೆ ಜನರು ಶಾಪ ತಟ್ಟಿದ್ರೆ ರಾಜಕಾರಣಿಗಳಿಗೆ ಉಳಗಾಲ ಇರಲ್ಲ. ಯಾಕಂದ್ರೆ ತುಂಬಾ ಜನರಿ ತುಂಬಾ 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 ಕಡುಬಡವ್ರನ್ನ ಹತ್ತಿರದಿಂದ ನೋಡಿದೀನಿ ನಾನು. ಬಹಳ ಕಷ್ಟ ಆಗುತ್ತೆ ಅವ್ರಿಗೆ, ಹೇಳ್ಕೊಳಕ್ ಆಗಲ್ಲ. ಹೇಳ್ಕೊಂಡ್ರೆ ಏನೋ ಆಗುತ್ತಂತಿದೆ. ನಮ್ಮಂತವ್ರನ್ನೇ ಮಾತಾಡೋದಕ್ಕೆ ಕಷ್ಟ ಪಡುವಂತ ಸಮಯದಲ್ಲಿ ಇನ್ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿರುತ್ತೆ? ದಿನಾಲೂ ನನಗೆ ಕಾಲ್ ಬರುತ್ತೆ, ಕ್ಯಾನ್ಸರ್ ಹಾಸ್ಪಿಟ್ಲ್ ಇರೋಂಥದ್ದು ಒಂದೇ ಕಿದ್ವಾಯಿ, ಜಯದೇವ ಹಾಸ್ಪಿಟ್ಲ್ ಕಾರ್ಡಿಯಕ್ ಒಂದೇ ಇರೋಂಥದ್ದು. ಈ ತರ ಇದು ಇಡೀ ರಾಜ್ಯಕ್ಕೆ ಒಂದೇ ಇರುವಾಗ ಹೇಗಾಗುತ್ತೆ? ಎಲ್ಲರೂ ನಿಮಾನ್ಸ್ಗೆ ಬರಿ ಅಂತದ್ದು, ವಿಜಯಪುರದಿಂದ ಇಲ್ಲಿಗೆ ನಿಮಾನ್ಸ್ಗೆ ಬರ್ಬೇಕಂದ್ರೆ ಪೇಷಂಟ್ನ ಹೇಗಾಗುತ್ತೆ? ಅದು ಬಹಳ ಡಿಫಿಕಲ್ಟ್ ಇರುವಂಥದ್ದು. ರೆಫರಲ್ ಸೆಂಟರ್ಸ್ ಅಂತ ಒಂದು ಪ್ರೈಮರಿ ಕೇರ್ ಸೆಂಟರ್ಸ್ನ, ರೆಫರಲ್ಸ್ ಕೇರ್ ಸೆಂಟರ್ಸ್ನ ಮಾಡ್ಬೋದು. ನೋಡಿ, ಇಷ್ಟು ದೊಡ್ಡ ಬಿಸ್ನೆಸ್ ಮೆಡಿಕಲ್ ಕ್ಷೇತ್ರದಲ್ಲಿ ಇರುವಾಗ ಸರ್ಕಾರ ಯಾಕೆ ಅದನ್ನ ಇನಿಷಿಯೇಟಿವ್ ತಗೋಬಾರ್ದು? ಬೇರೆ ಬೇರೆ ಆಸ್ಪತ್ರೆಗಳು ಪ್ರಾಫಿಟ್ ಮಾಡ್ಕೋರುವಾಗ ಸರ್ಕಾರ ನಾನ್ ಪ್ರಾಫಿಟ್ ಆಗಿ ಮಾಡ್ಬೋದಲ್ಲ. ನಮ್ಮ ದೇಶದಲ್ಲಿ ಸಾಕಷ್ಟು ದುಡ್ಡಿದೆ, ದುಡ್ಡಿಗೇನು ಕಡಿಮೆ ಇಲ್ಲ, ಬಡತನ ಏನಿಲ್ಲ, ಬಟ್ ನುಂಗೋದರಲ್ಲಿ ಕಡಿಮೆ ಇಲ್ಲ. ಅದೇ ಆಗಿರೋದು. ಒಂದು ಸ್ಕೀಮ್ಗೆ ಒಂದು ಸ್ಕ್ಯಾಮ್ ಮಾಡೋದಕ್ಕೆ ಒಂದಿಷ್ಟು ಸ್ಕೀಮ್ ಇರೋದ್ರಿಂದ ಅದು ದುರಾದೃಷ್ಟ. ಬಟ್ ಸರ್ಕಾರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆರೋಗ್ಯ ಕರ್ನಾಟಕ ಅಂತಿದೆ, ಆಯುಷ್ಮಾನ್ ಭಾರತ್ ಅಂತಿದೆ. ಈ ಇದ್ರ ಬಗ್ಗೆನೂ ಜನಜಾಗೃತಿ ಆಗಿ ಆ ಕಾರ್ಡ್ಸ್ನ ಯೂಸ್ ಆಗ್ಬೇಕಾಗಿರುವಂಥದ್ದು. ಎಸ್ ಎಸ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸರ್. ಸರ್ಕಾರ ಈಗಲಾದರೂ ಎಚ್ಚೆತ್ಕೊಳ್ಳಿ ಅಂತ ನಾವು ಕೂಡ ನಮ್ಮ ವಾಹಿನಿ ಮೂಲಕ ಮನವಿಯನ್ನ ಮಾಡ್ಕೊಳ್ತೀವಿ. ಎಸ್ ಬಸವರಾಜ್ ಸರ್, ಮಂಕಿ ಪಾಕ್ಸ್ ವಿಚಾರಕ್ಕೆ ಬಂದ್ರೆ, ಮಂಕಿ ಪಾಕ್ಸ್ ನಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಈಗ ನೋಡಿ, ಮಂಕಿ ಪಾಕ್ಸ್ ಬಗ್ಗೆ ನಾನು ಹೇಳಕ್ಕೆ ಎರಡು ವಿಚಾರ. ಒಂದು, ಮಂಕಿ ಪಾಕ್ಸ್ ಹೇಗೆ ಹರಡುತ್ತೆ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ಮಾಹಿತಿ ಕೊಟ್ಟಿದ್ವಿ ಸಾರ್ವಜನಿಕರಿಗೆ. ಆಮೇಲೆ ಮಂಕಿ ಪಾಕ್ಸ್ ಬಂದ್ರೆ ಏನ್ ಕಂಡುಹಿಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಇನ್ನು ಎರಡು ವಿಚಾರ ಬಹಳ ಮುಖ್ಯ. ಒಂದು ವಿಚಾರ, ಮಂಕಿ ಪಾಕ್ಸ್ ಅನ್ನ ನಾವು ಪ್ರಿವೆಂಟ್ ಮಾಡಬಹುದಾ, ತಡೆಗಟ್ಟಬಹುದಾ? ಎರಡನೇದು, ಬಂದ್ರೆ ನಾವು ಟ್ರೀಟ್ಮೆಂಟ್ ಏನ್ ಕೊಡ್ಬೇಕು, ಅದರಿಂದ ಸಾವು ನೋವುಗಳೇನು? ಇವೆರಡು ಪ್ರಶ್ನೆ ಬಹಳ ಸೂಕ್ತ. ಸೊ ನೀವು ಮೊದಲನೇ ಪ್ರಶ್ನೆ ನಾನು ಹೇಳ್ಬಿಡ್ತೀನಿ. ಈ ಮಂಕಿ ಪಾಕ್ಸ್ ಬಂದ್ರೆ ಸಾವು ನೋವುಗಳು ಏನಾದ್ರೂ ಜಾಸ್ತಿ ಇದೆಯಾ, ಹೇಗಿದೆ? ನಾನು ಮೊದಲೇ ಹೇಳಿದಾಗೆ ಮಂಕಿ ಪಾಕ್ಸ್ ಒಂದು ಮೈಲ್ಡ್ ವೈರಲ್ ಡಿಸೀಸ್. ಈಗ ನಾವು ಸ್ಮಾಲ್ ಪಾಕ್ಸ್ ಅನ್ನ ಕಂಪೇರ್ ಮಾಡಿದಾಗ, ಸ್ಮಾಲ್ ಪಾಕ್ಸ್ ಬಂದ್ರೆ ಚರ್ಮದಲ್ಲಿ ಸ್ಕಾರ್ ಎಲ್ಲ ಉಳ್ಕೊಂಡ್ಬಿಡೋದು. ಇದರಲ್ಲಿ ಆ ತರ ಸ್ಕಾರ್ ಏನು ಉಳ್ಕೊಳ್ಳೋದಿಲ್ಲ. ದಟ್ ಈಸ್ ಒಂದು. ಎರಡನೇದು, ಹೆಲ್ತಿಯಾಗಿ ಆರೋಗ್ಯವಾಗಿರುವಂತ ಮನುಷ್ಯನಿಗೆ ಮಂಕಿ ಪಾಕ್ಸ್ ಬಂದ್ರೆ ಯೂಶುವಲಿ ಇದರಿಂದ ಯಾವುದೇ ತರಹದ ತೊಂದರೆ ಆಗೋದಿಲ್ಲ. 1 to 2 weeks ಇರುತ್ತೆ. ನಾವು 3 weeks ವರೆಗೆ ಐಸೋಲೇಟ್ ಆಗಬೇಕು. ಬೇರೆಯವ್ರಿಗೆ ಸ್ಪ್ರೆಡ್ ಆಗದಂಗೆ ಸ್ಕ್ಯಾಪ್ ಫಾರ್ಮೇಷನ್ ಆಗಿ ಉದುರೋ ತನಕ ನಾವು ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಬರಬಾರ್ದು. ಸಾವು ನೋವುಗಳು ಬಹಳ ಕಡಿಮೆ. ಈ ಸಾವು ನೋವುಗಳು ನೀವು ನಾನು ಹೇಳ್ಬೋದು, ಸಾವು ನೋವುಗಳು ಆಲ್ಮೋಸ್ಟ್ ಇಲ್ಲ ಅಂತ ಹೇಳ್ಬೋದು. ಆರೋಗ್ಯವಂತ ಸಾವು ನೋವುಗಳಲ್ಲಿ ಯಾರಲ್ಲಿ ಬರುತ್ತೆ? ಸಾವು ನೋವುಗಳು ಬರೋದು ಕೆಲವೊಂದು ಇದರಲ್ಲಿ, ಯಾರು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋಂಥವ್ರು, 8 ವರ್ಷದ ಕೆಳಗಡೆ ಇರೋಂಥ ಮಕ್ಕಳುಗಳಲ್ಲಾಗಿರ್ಬಹುದು, ಅವನು ಮೊದಲು ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನೇಷನ್ ತಗೊಂಡೇ ಇರೋಂಥವ್ರು ಹಳಬರಾಗಿರ್ಬಹುದು, ಅಥವಾ ಓಲ್ಡ್ ಏಜ್ ಪರ್ಸನ್ಸ್ ಇರ್ಬೋದು, ವಯಸ್ಸಾದಂಥವ್ರು. ಆಮೇಲೆ ಯಾವುದೇ ಮನುಷ್ಯ ಅವನು ಸ್ಟೀರಾಯ್ಡ್ ಅನ್ನು ತಗೊಂತಾ ಇದ್ರೆ, ಯಾವುದೋ ಕಾಯಿಲೆಗೆ ರೊಮಟಾಲಜಿಕಲ್ ಡಿಸಾರ್ಡರ್ ಅಂತ ಏನ್ ಹೇಳ್ತೀವೋ ಆ ಕಾಯಿಲೆಗಳಿಗೆ ಸ್ಟೀರಾಯ್ಡ್ ಅನ್ನ ಕೊಡ್ತಾ ಇರ್ತಾರೆ, ಆ ತರದವ್ರಾಗಿರ್ಬಹುದು. ಈ ಕ್ಯಾನ್ಸರ್ ಬಂದ್ರೆ ಕೀಮೋಥೆರಪಿ ಅಂತ ಕೊಡ್ತೀವಿ, ಅಂತವ್ರಾಗಿರ್ಬಹುದು. ರೇಡಿಯೋಥೆರಪಿ ತಗೊಂತಾ ಇರೋರಾಗಿರ್ಬಹುದು. ಈ ತರ ಯಾವುದು ಇಮ್ಯುನೋ ಡಿಫಿಷಿಯನ್ಸಿ ಸ್ಟೇಟಸ್ ಇರುತ್ತೋ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಅಂತವರಲ್ಲಿ ಬಂದಾಗ ಇದು ಕಾಯಿಲೆ ಉಲ್ಬಣವಾಗಿ ಸಿಸ್ಟಮಿಕ್ ಡಿಸಾರ್ಡರ್ ಆಗಿ ಸಾವು ನೋವುಗಳು ಆಗುವಂತ ಸಾಧ್ಯತೆ ಇರೋದ್ರಿಂದ ನಾವು ಇದನ್ನ ತಡೆಗಟ್ಟೋದು ಬಹಳ ಸೂಕ್ತ. ಹೇಗೆ ತಡೆಗಟ್ಟಬಹುದು? ಒಂದು, ಕಮಿಂಗ್ ಕ್ಲೋಸ್ ಇನ್ ಕಾಂಟ್ಯಾಕ್ಟ್ ಇರೋದು. ಈಗ ಉದಾಹರಣೆಗೆ ಯಾರಿಗೊಬ್ರಿಗೆ ಮಂಕಿ ಪಾಕ್ಸ್ ಇದೆ ಅಂತ ಅವ್ರನ್ನ ಐಸೋಲೇಟ್ ಮಾಡಿರೋದ್ರಿಂದ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಇರೋದಿಲ್ಲ ಅಂತ ಒಂದು. ಎರಡನೇದು, ವ್ಯಾಕ್ಸಿನೇಷನ್ಸ್. ಇದು 2 ವ್ಯಾಕ್ಸಿನ್ಸ್ ಅವೈಲಬಲ್ ಇದೆ. ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಿಂದ, ಇನ್ನೊಂದು ಯುರೋಪಿಯನ್ ಕಂಟ್ರೀಸ್ ಇಂದ. ಬಟ್ ಈ ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಡಿಸೀಸ್ ಬರುವಂತ ಸಿವಿಯರಿಟಿ ಕಡಿಮೆ ಇರುತ್ತೆ. ಈಗ ಕೊಡ್ಬೋದಾ ನಾವು ಈ ವ್ಯಾಕ್ಸಿನ್? ಈಗ ಕೊಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಕಾಯಿಲೆ ಅಷ್ಟು ಸಾರ್ವಜನಿಕವಾಗಿ ಅಷ್ಟು ಹರಡುವಂತ ಲಕ್ಷಣ ಇಲ್ಲದೆ ಇರೋದ್ರಿಂದ ಈಗ ಆ ವ್ಯಾಕ್ಸಿನ್ ಅವಶ್ಯಕತೆ ಇಲ್ಲ. ಸೊ ಓನ್ಲಿ ಎಲ್ಲಿ ಕೇಸಸ್ ಬರುತ್ತೋ ಆ ಕೇಸಸ್ ಅನ್ನ ನಾವು ಐಸೋಲೇಟ್ ಮಾಡಿ ಅವ್ರನ್ನ ಪ್ರಿವೆಂಟ್, ಬೇರೆಯವ್ರಿಗೆ ಸ್ಪ್ರೆಡ್ ಆಗೋದನ್ನ ಕಡಿಮೆ ಮಾಡಿದ್ರೆ ಸಾಕಾಗತ್ತೆ. ಆಮೇಲಿಂದ ಏನೇ ಈ ಕಾಯಿಲೆ ಬಂದ್ರು, ಈ ಕೆಲವು ಈಗ ಚರ್ಮದಲ್ಲಿ ರ್ಯಾಷಸ್ ಬರುತ್ತೆ,
ಅದು ನೋವು ಇರುತ್ತೆ. ನೋವಿಗೆ ತಕ್ಕಂತೆ ನಾವು ಪ್ಯಾರಾಸಿಟಮಾಲ್ ಔಷಧಿಯನ್ನು ಕೊಡಬೇಕಾಗುತ್ತೆ. ಇಚ್ಚಿಂಗ್ ಇರುತ್ತೆ, ಅಂದ್ರೆ ಕಡಿತ ಇರುತ್ತೆ. ಆ ಕಡಿತ ಬಂದಾಗ ಅದಕ್ಕೆ ಆಂಟಿಸ್ಟಮಿಕ್ ಅಂತ ಕೊಡ್ತೀವಿ. ಆಮೇಲಿಂದ ಬಂದ್ಬಿಟ್ಟು ಈ ರ್ಯಾಷಸ್ ಇದ್ರೆ ಕೆಲಮಿನ್ ಲೋಷನ್ ಅಂತ. ಅಂದ್ರೆ ತಾತ್ಕಾಲಿಕವಾಗಿ ಏನ್ ಟ್ರೀಟ್ಮೆಂಟ್, ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅನ್ನೋ ಅವಶ್ಯಕತೆ ಇಲ್ಲ ಇದ್ರಲ್ಲಿ. ಆಂಟಿವೈರಲ್ ಡ್ರಗ್ಸ್ ಇದೆ, ಬಟ್ ಕೆಲವರಿಗೆ ಮಾತ್ರ ಅದ್ರದ್ದು ಅವಶ್ಯಕತೆ ಬರುತ್ತೆ, ಬಟ್ ಎಲ್ಲರಿಗೂ ಅವಶ್ಯಕತೆ ಇಲ್ಲ. ಜಸ್ಟ್ ಸಪೋರ್ಟಿವ್ ಕೇರ್ ಅನ್ನು ನಾವು ಕೊಟ್ರೆ ಈ ಕಾಯಿಲೆ ಯಾವುದೇ ತರದ ಸಾವು ನೋವುಗಳನ್ನ ಆಗೋದಿಲ್ಲ. ಹಂಗಂತ ಹೇಳ್ಬಿಟ್ಟು ನಾವು ಯಾಮಾರಬಾರ್ದು. ಯಾಕಂದ್ರೆ ಡೆಂಗು ಕಾಯಿಲೆ ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಬೇರೆ ತರದ ಅಂದ್ರೆ ಯಾವುದೇ ಜ್ವರ ಬಂತು ತಕ್ಷಣ ನೀವು ಮಕ್ಕಳು ಡಾಕ್ಟರ್ ಹತ್ರ ಆಗ್ಲಿ ಅಥವಾ ದೊಡ್ಡವರ ಡಾಕ್ಟರ್ ಹತ್ರ ಆಗಿ ಟ್ರೀಟ್ಮೆಂಟ್ ಅನ್ನು ತಗೊಳೋದು ಬಹಳ ಸೂಕ್ತ. ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳೋದು ಬಹಳ ಮುಖ್ಯ. ವೈದ್ಯರು ಅಡ್ಮಿಟ್ ಮಾಡಿ ಅಂತ ಹೇಳಿದ್ರೆ ಮಾತ್ರ ನೀವು ಅಡ್ಮಿಟ್ ಆಗಿ. ವೈದ್ಯರನ್ನ ನೀವು ಪ್ರೆಷರೈಸ್ ಮಾಡಿ ಸುಮ್ನೆ ಅಡ್ಮಿಟ್ ಮಾಡಿ ಎಲ್ಲ ಬೇರೆ ಜನಗಳಿಗೆ ಬೆಡ್ ಇಲ್ದಂಗೆ ಮಾಡಬೇಡಿ. ಸೊ ಅದು ನನ್ನ ಸಾರ್ವಜನಿಕರಲ್ಲಿ ವಿನಂತಿ. ಎಸ್ ಏನು ಸರ್, ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದೀರಾ, 3 ಜನ ಹೇಳ್ತಾ ಇದ್ದೀರಾ ಭಯ ಪಡೋ ಅವಶ್ಯಕತೆ ಇಲ್ಲ ಮಂಕಿ ಪಾಕ್ಸ್ ಅಂದಿದ ತಕ್ಷಣ ಅಂತ. ಅಂಡ್ ಈಗ ವೆದರ್ ಬೇರೆ ಸರಿ ಇಲ್ಲ, ವೈರಲ್ ಫೀವರ್ ಕೂಡ ಬರ್ತಾ ಇದೆ. ಕೊನೆಯದಾಗಿ ನಮ್ಮ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮಂಕಿ ಪಾಕ್ಸ್ ಬಗ್ಗೆ, ಹಾಗೆ ಬೇರೆ ಬೇರೆ ಕಾಯಿಲೆ ಬಗ್ಗೆ? ಅಮ್ಮ, ಈ ಚಳಿಗಾಲದಲ್ಲಿ ಕಾಮನ್ ಕೋಲ್ಡ್ ಈಸ್ ದ ಕಾಮನೆಸ್ಟ್ ಡಿಸೀಸು. ಇದಕ್ಕೆಲ್ಲ ಮೊದಲು ನಮಗೆ ಗೊತ್ತಿತ್ತು, ಇಟ್ಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸು. ಬಟ್ ಇವತ್ತು ಏನಂದರೆ ನಮಗೆ ಅಡಿಷನಲ್ ಇವೆರಡು ಇರೋದ್ರಿಂದ ಇವೆರಡರ ಬಗ್ಗೆ ಗಮನ ಹರಿಸಿ ಅಂತ. ಬಟ್ ಎಲ್ಲೋ ನಾನು ಸಾಗರ ಶಿವಮೊಗ್ಗದವ್ರು ಏನಾದರೂ ನಮ್ಮ ಮಾತು ಕೇಳ್ತಾ ಇದ್ರೆ ಅವ್ರ ಊರಿನಾಗ ಒಂದು ಮಂಕಿ ಡಿಸೀಸ್ ಬಂದಿತ್ತಮ್ಮ, ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ. ಅದು ಮಂಕಿಯಿಂದ ಮನುಷ್ಯರಿಗೆ ಬಂದಂಥ ಕಾಯಿಲೆ. ಬಟ್ ಈ ಮಂಕಿ ಡಿಸೀಸ್ಗೂ ಆ ಮಂಕಿ ಡಿಸೀಸ್ಗೂ ಒಂದೇ ವ್ಯತ್ಯಾಸ ಅಂದರೆ, ಯಾರು ಕಾಡಿಗೆ ಹೋಗ್ತಿದ್ರಲ್ಲ ಸೌದೆ ಜೇನು ಅದೆಲ್ಲ ಕಿತ್ಕೊಂಬರ್ಲಿಕ್ಕೆ, ಅಲ್ಲಿ ಮಂಕಿ ಸತ್ತೋಗಿರೋದು, ಅದ್ರ ಮೈ ಮೇಲಿರೋ ಚಿಗಿಟ ಈ ಮನುಷ್ಯನಿಗೆ ಕಡಿದು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಬಂತು. ಆಗ ಕರ್ನಾಟಕ ಸರ್ಕಾರ ತುಂಬ ಎಚ್ಚರ ವಹಿಸಿ ಮಣಿಪಾಲ್ನಾಗೆ ಇದರೊಳಗೊಂದು ಮೆಗಾನ್ ಹಾಸ್ಪಿಟಲ್ ಒಂದು ಸೆಂಟರ್ ಮಾಡಿ ಕೇರ್ ತೊಗೊಂಡ್ರು. ಸೊ ಅಲ್ಟಿಮೇಟ್ ಲಾಸ್ಟ್ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಇದು ಸೀಸನ್ ಆಫ್ ಫೀವರ್ಸ್. ಅದರೊಳಗೆ ಮಕ್ಕಳಿಗೆ, ಅದರೊಳಗೆ ಮನೆಗೆ ಒಬ್ರಿಗೆ ಬಂದರೆ ಒಬ್ಬರಿಂದ ಒಬ್ರಿಗೆ ಬರೋ ಅಂಥದ್ದು. ಅದರಿಂದ ದಯವಿಟ್ಟು ಮಕ್ಕಳಿಗೆ ಈ ಸಮಯದಲ್ಲಿ ಬೆಚ್ಚನೆಯ ಬಟ್ಟೆ ಹಾಕಿ, ಸೊ ಮನೆಯಲ್ಲಿ ಯಾವುದಾದ್ರು ಒಂದು ಪ್ಯಾರಾಸಿಟಮಾಲ್ ಇಟ್ಕೊಳ್ಳಿ 1 or 2 ಡೇಸ್ನೊಳಗೆ. ಯಾಕಂದರೆ ಮಕ್ಕಳಿಗೆ 104 ಡಿಗ್ರಿ 106 ಡಿಗ್ರಿಗೆ ಟೆಂಪ್ರೇಚರ್ ಹೋದರೆ ಮಕ್ಕಳಿಗೆ ಫೆಬ್ರೈಲ್ ಕನ್ವಲ್ಷನ್ಸ್ ಅಂತ ಬರ್ತದೆ. ಆಗ ತಂದೆ ತಾಯಿ ತುಂಬ ಹೆದರ್ಕೊಂಡ್ಬಿಡ್ತಾರೆ. ಆದ್ದರಿಂದ ದಯವಿಟ್ಟು ಇದನ್ನು ಇಟ್ಕೊಳ್ಳಿ. ಬಟ್ ಅಲ್ಟಿಮೇಟ್ಲಿ ಮಂಕಿ ಡಿಸೀಸು ಇಸ್ ನಾಟ್ ಎ ಡೇಂಜರಸ್ ಡಿಸೀಸ್. ಹಂಗೆ ಅಂದ್ಕೊಂಡು ನಾವು ನೆಗ್ಲೆಕ್ಟ್ ಮಾಡೋದು ಬೇಡ. ಸೊ ಅಟ್ ದ ಸೇಮ್ ಟೈಮ್ ಡೆಂಗ್ಯೂ ಬಗ್ಗೆ ಅರಿವು ನಿಮಗಿರಲಿ, ಕಾಮನ್ ಕೋಲ್ಡ್ ಬಗ್ಗೆ ಭಯ ಬೇಡ, ಇಷ್ಟಂತೂ ಹೇಳ್ಬೋದು. ಸುನಿಲ್ ಸರ್, ಈಗ COVID-19ಗೆ ಸಂಪೂರ್ಣವಾಗಿ ಇನ್ನೂ ಔಷಧಿ ಕಂಡುಹಿಡಿಯೋಕೆ ಆಗಲಿಲ್ಲ. ಮಂಕಿ ಪಾಕ್ಸ್ಗೆ ಬಂದಿದ ತಕ್ಷಣ ಈ ಔಷಧಿ ಕೊಟ್ಟರೆ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ ಅನ್ನೋ ಹೋಪ್ಸ್ ಏನಾದರೂ ಇದೆಯಾ? ಕೊನೆಯದಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಕೊನೆಯದಾಗಿ ಹೇಳುವಂಥದ್ದು, ಈ ಕರಪ್ಷನ್ ಅನ್ನೋ ವೈರಸ್ ಇದೆಯಲ್ಲ, ಅದಕ್ಕೆ ಈ ಕರಪ್ಷನ್ ವ್ಯಾಕ್ಸಿನೇಷನ್ ಒಂದು ಡೋಸ್ ಕೊಟ್ಬಿಟ್ರೆ ಎಲ್ಲ ರಾಜಕಾರಣಿಗಳಿಗೆ, ಆವಾಗ ಇವೆಲ್ಲ ಸಿಸ್ಟಮ್ ಅಲ್ಲಿ ಇರುವಂತ, ನಾನು ಅವಾಗಲೇ ಮಾತಾಡಿರೋ ಹಾಗೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಈಗ ಮೆಡಿಸಿನ್ ಬಗ್ಗೆ ಏನು ಹೇಳ್ತೀರಾ? ಮೆಡಿಸಿನ್ಸ್ ಅದೇ ಪ್ರೈಮರಿ ಕೇರ್ ಟ್ರೀಟ್ಮೆಂಟ್ ತಗೋಬೇಕು, ಹತ್ತಿರ ಆಸ್ಪತ್ರೆಗೆ ಹೋಗ್ಬೇಕು, ಅದೇ ಮಾಡ್ಬೇಕಾಗಿರೋಂಥದ್ದು. ಯಾಕಂದ್ರೆ ಪ್ರೈಮರಿ ಕೇರ್ನ ನಾವು ಪ್ರತಿಯೊಂದು ಚೆನ್ನಾಗಿ ಮಾಡ್ಬೇಕಾಗಿರೋಂಥದ್ದಿದೆ. ಸರ್ಕಾರ ಮಾಡಿದೆ, ಬಟ್ ಇನ್ನೂ ಸಾಕಷ್ಟು ಮಾಡಬೇಕಾಗಿದೆ. ಜನಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ನಾನು ಸುಮಾರು ಒಂದು 20-25 ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀನಿ, ನೋಡಿದ್ದೀನಿ. ಅಲ್ಲಿನ ಸ್ಥಿತಿ ಚಿಂತಾಜನಕವಾಗಿದೆ. ಭಾಳ ಕಷ್ಟ ಇದೆ. ನಮ್ಮ ಬ್ರದರು ಗೌರ್ಮೆಂಟ್ ಫಾರ್ಮಸಿಸ್ಟ್ ಅವ್ರು ಹೇಳ್ತಾ ಇರ್ತಾರೆ, ಒಂದು ಇಂಜೆಕ್ಷನ್ ಸಿಕ್ಕರೆ ಒಂದು ವ್ಯಾಕ್ಸಿನೇಷನ್ ಸಿಗಲ್ಲ, ಮೆಡಿಸಿನ್ ಸಿಗಲ್ಲ. ನಾವೆಲ್ಲ ಮಾಡ್ಬೇಕಂತ ಮಾಡ್ತೀವಿ, ಇರೋ ಸಂಬಳ 16,000-17,000 ಹೇಗೆ ಕೊಡೋಕ್ಕಾಗುತ್ತೆ ಅಂತ. ಆಂಟಿ ವೈರಲ್ ಡ್ರಗ್ಸ್ ಇಲ್ಲ ಅಷ್ಟಂತೂ ಡೆಫಿನೆಟ್. ನಾವು ಹೇಳ್ದಂಗೆ ಆಂಟಿ ಬ್ಯಾಕ್ಟೀರಿಯಲ್ ಇದಾವೆ. ಟಾನ್ಸಿಲೈಟಿಸ್ ಆದರೆ ಬ್ಯಾಕ್ಟೀರಿಯಾಗೆ ಆಂಟಿ, ಬಟ್ ವೈರಲ್ ಡಿಸೀಸ್ಗೆ, ಅದರೊಳಗಾಗಿ ಈ ಮಂಕಿ ಡಿಸೀಸ್ಗೆ ದೇರ್ ಇಸ್ ನೋ ಡ್ರಗ್. ಸೊ ಲಕ್ಕಿಲಿ ಇಟ್ ಇಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ವಿತೌಟ್ ಕಾಸಿಂಗ್ ಡೆತ್. ಹಂಗಾಗಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ ನಾವು. ಜ್ವರಕ್ಕೆ ಜ್ವರದ ಮೆಡಿಸನ್ನು, ನೆಗಡಿ ಮೆಡಿಸನ್ನು ಇಷ್ಟು ಕೊಟ್ಕೊಂಡಿದ್ರೆ ಸಾಕು ಅಂತ ಅನ್ಸುತ್ತೆ. ಓಕೆ ಬಸವರಾಜ್ ಸರ್, ನಿಮ್ಮ ಕೊನೆಯ ಮಾತುಗಳು ವಿಶೇಷವಾಗಿ ಮಕ್ಕಳಿಗೆ ಅಂಡ್ ಅವ್ರ ಪೇರೆಂಟ್ಸ್ಗೂ ಕೂಡ. ಈಗ ಒಂದು ಎಲ್ಲರೂ ಹೇಳ್ದಂಗೆ ಮಂಕಿ ಡಿಸೀಸು ಯಾವುದೇ ತರಹದ ಸೀರಿಯಸ್ ಕಾಯಿಲೆ ಅಲ್ಲ, ಡೇಂಜರಸ್ ಕಾಯಿಲೆ ಅಲ್ಲ. ಬಟ್ ಬಂದಾಗ ಸೂಕ್ತವಾದ ಸಲಹೆಗಳನ್ನು ತೆಗೆದುಕೊಳ್ಬಹುದು. ಮಂಕಿ ಡಿಸೀಸ್ ಆಗದಿರ್ಬೋದು ಅಥವಾ ಬೇರೆ ಯಾವುದೇ ಕಾಯಿಲೆ ಇರ್ಬೋದು. ಈಗ ನಾವು ಸ್ಕೂಲ್ಗಳಲ್ಲಿ ನೋಡ್ತೀವಿ, ಒಂದು ಸ್ಕೂಲಲ್ಲಿ ಅರ್ಧ ಸ್ಕೂಲ್ ನೆಗಡೆ, ಕೆಮ್ಮು, ಜ್ವರ ಅಂತ ಮಕ್ಳುಗಳು ಆಗ್ತಾರೆ. ಏನಕ್ಕೆ ಆಗ್ತಾರೆ ಅಂದ್ರೆ, ಲಾಸ್ಟ್ 2.5 years ಇಂದ ಮಕ್ಳುಗಳಲ್ಲಿ ಇನ್ಫೆಕ್ಷನ್ಸ್ ಆಗಲಿಲ್ಲ, ವೈರಲ್ ಇನ್ಫೆಕ್ಷನ್ಸ್. ಏನಕ್ಕಾಗಲಿಲ್ಲ? ಸ್ಕೂಲ್ ಎಲ್ಲ ಕ್ಲೋಸ್ ಇತ್ತು. ಆಮೇಲಿಂದ ಅವರು ಎಲ್ಲ ಮಾಸ್ಕ್ ಹಾಕ್ತಾ ಇದ್ರು. ನ್ಯಾಚುರಲ್ ಆಗಿ ಏನು ರೋಗ ನಿರೋಧಕ ಶಕ್ತಿ ಬರಬೇಕು ಅದು ಬರಲಿಲ್ಲ ಲಾಸ್ಟ್ 2 ವರ್ಷದಿಂದ.
ಹಾಗಾಗ್ಬಿಟ್ಟು ಈಗ ಎಲ್ಲ ಸ್ಕೂಲ್ಗಳಲ್ಲೂ ಸಾಕಷ್ಟು ಸ್ಕೂಲ್ಗೂ ಮಕ್ಳಿರ್ಬೋದು ಅಥವಾ ಬೇರೆ ಮಕ್ಳಿರ್ಬೋದು ನೆಗಡಿ, ಕೆಮ್ಮು, ಜ್ವರ, ವೈರಲ್ ಇನ್ಫೆಕ್ಷನ್ಸ್ ಆಲ್ರೆಡಿ ಸಾಕಷ್ಟು ಬರ್ತಾ ಇದೆ. ಬಟ್ ಒಳ್ಳೆಯ ಸಂಗತಿ ಅಂದ್ರೆ ಯಾವುದೇ ತರಹದ ಮಕ್ಕಳುಗಳು ಸೀರಿಯಸ್ ಆಗ್ತಾ ಇಲ್ಲ, ಎಲ್ಲ ಹುಷಾರಾಗ್ತಾ ಇದ್ದಾರೆ. ಬಟ್ ಸೂಕ್ತ ಸಮಯದಲ್ಲಿ ಸಲಹೆಗಳನ್ನ, ಮಕ್ಕಳ ವೈದ್ಯರ ಸಲಹೆಗಳನ್ನು ತಕೊಳ್ಳಿ. ಮಕ್ಕಳುಗಳಲ್ಲಿ ಯಾವುದೇ ತರಹದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಅದು ಒಂದು. ಆರೋಗ್ಯ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಸರ್ಕಾರ ಸಾಕಷ್ಟು ಆರೋಗ್ಯ ವ್ಯವಸ್ಥೆಯಲ್ಲಿ ಚೇತರಿಕೆ ಕಂಡಿದೆ. ಆ ಚೇತರಿಕೆ ಕಂಡಿರೋದನ್ನ ನಾವು ಇನ್ಫ್ರಾಸ್ಟ್ರಕ್ಚರ್ ಏನೇ ಅಂತ ಹೇಳ್ತೀವೋ ಅದು ಸಾಕಷ್ಟು ಇಂಪ್ರೂವ್ ಆಗಿರೋದನ್ನ ಈಗ ನೆಕ್ಸ್ಟ್ 2 ಸ್ಟೆಪ್ಸ್ ಇರುತ್ತೆ. ಈಗ ಇನ್ಫ್ರಾಸ್ಟ್ರಕ್ಚರ್ ಇದನ್ನ ಎಫೆಕ್ಟಿವ್ ಆಪರೇಷನಲೈಸೇಷನ್ ಅಂತ ಏನ್ ಹೇಳ್ತೀವಿ, ಅದನ್ನ ಸದ್ದು ಬಳಕೆಯನ್ನ ಹೇಗೆ ಮಾಡ್ಕೋಬೇಕು ಅನ್ನೋದು ಒಂದು, ಸದ್ದು ಬಳಕೆ ಮಾಡಿದ್ದನ್ನ ಹೇಗೆ ಮೇಂಟೈನ್ ಮಾಡ್ಬೇಕು ಅನ್ನೋದು ಎರಡನೇದು. ಇದು ಎರಡನ್ನು ಸರ್ಕಾರ ಆಲ್ರೆಡಿ ಗಮನ ಹರಿಸ್ತಾ ಇದೆ. ಸರ್ಕಾರ ಆಲ್ರೆಡಿ ಸಾಕಷ್ಟು ಇಂಪ್ರೂವ್ಮೆಂಟ್ ಕಂಡಿದೆ, ಮೊದಲು ತರ ಇಲ್ಲ. ಯಾಕೆಂದ್ರೆ ಕೋವಿಡ್ ನಲ್ಲಿ ಹೊಡೆತ ತಿಂದಾದ್ಮೇಲೆ ಇದು ಸರ್ಕಾರಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಖಾಸಗಿ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ವ್ಯವಸ್ಥೆ ಇದ್ರು ನಾವು ನಮ್ಗೆ ಎಲ್ಲೆಲ್ಲಿ ಆಗುತ್ತೋ, ಖಾಸಗಿನಲ್ಲಾದ್ರೆ ಖಾಸಗಿ, ಸರ್ಕಾರಿನಲ್ಲಾದ್ರೆ ಸರ್ಕಾರಿನಲ್ಲಿ ನಾವು ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ ಡಾಕ್ಟರ್ಗಳ ಹತ್ರ ಟ್ರೀಟ್ಮೆಂಟ್ ತಗೊಳೋದು ಮುಖ್ಯ. ಒಂದ್ ಸರ್ಕಾರಿ ವ್ಯವಸ್ಥೆನಲ್ಲಿ ಹೋದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಬಹಳ ಇರಬಾರ್ದು. ನಾವೇನಂದ್ರೆ ಅಲ್ಲಿ ಈಗ ಅಲ್ಲಿ ಬೇರೆದ್ರಲ್ಲಿ 10 ಪೇಷಂಟ್ ನೋಡ್ತಾರೆ ಅಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ 100 ಪೇಷಂಟ್ ನೋಡ್ತಾ ಇರ್ತಾರೆ. ನಮ್ಮ ತಾಳ್ಮೆಯಿಂದ, ನಮ್ಮ ಬಿಹೇವಿಯರ್ ನಿಂದ ಅಲ್ಲಿ ಆರೋಗ್ಯ ವ್ಯವಸ್ಥೆಯನ್ನ ಇಂಪ್ರೂವ್ ಮಾಡ್ಬೇಕ ಹೊರತು ನಾವು ಹೋಗ್ಬಿಟ್ಟು ಅಲ್ಲಿ ಕೂಗಾಡಿ ಇರುವ ಆರೋಗ್ಯ ವ್ಯವಸ್ಥೆಯನ್ನ ಜಾಸ್ತಿ ಹಾಳು ಮಾಡಬಾರ್ದು. ಹಾಗಂತ ಹೇಳ್ಬಿಟ್ಟು ನಾವು ಸುಮ್ನೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳೋದಿಲ್ಲ. ಸೊ ಅಲ್ಲಿ ಏನಾರು ಇದ್ರೆ ಅಲ್ಲಿರುವಂತ ಮೇಲಧಿಕಾರಿಗಳ ಗಮನ ತಂದು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸೂಕ್ತ ಸಲಹೆಗಳನ್ನು ಕೊಟ್ಟು ಬರೋದು ಬಹಳ ಸೂಕ್ತ. ಅದನ್ನ ಬಿಟ್ಟು ಸಾರ್ವಜನಿಕರು ಸರ್ಕಾರಿ ವ್ಯವಸ್ಥೆಗೆ ಹೋದಾಗ ಗಲಾಟೆ ಮಾಡಬಾರ್ದು ಅನ್ನೋದೊಂದು ಹೇಳ್ತೀನಿ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು 3 ಜನಕ್ಕೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಸೂಕ್ತ ಉಪಯುಕ್ತವಾದಂತಹ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಾ. ಈ ಇನ್ಫಾರ್ಮೇಶನ್ ನಮ್ಮ ಜನಕ್ಕೂ ಕೂಡ ಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಮಂಕಿ ಪಾಕ್ಸ್ ಬಗ್ಗೆ ಭಯ ಬೇಡ, ಆದ್ರೆ ನಿಮ್ಮ ಜಾಗರೂಕತೆಯಿಂದ ಇರಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.